ಸೋದರ ಸೋದರಿಯರೇ, ನಿಮ್ಮನ್ನು 5-6 ತಿಂಗಳಾದ್ಮೇಲೆ ನೋಡ್ತಾ ಇರೋದು ಭಾಳ ಸಂತೋಷ. ಆಧ್ಯಾತ್ಮ ಸಾಧಕರಾಗಿರ್ತಕ್ಕಂಥ ನಾವು ಮುಖ್ಯವಾಗಿ 2 ಹಂತಗಳನ್ನು ಗುರುತಿಸ್ಕೋಬೇಕು. ಯಾವಪ್ಪ 2 ಹಂತಗಳು ಅಂತ ಹೇಳಿದರೆ ಸಾಧನೆ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತಲ್ಲ. ಯಾವ 2 ಹಂತಗಳು? ಮೊದಲನೇದಾಗಿ ವಾಟ್ ಆಮ್ ಐ, ನಾನು ಏನು ಅನ್ನೋದನ್ನು ಗುರುತಿಸ್ಕೋಬೇಕು. ಅದು ಮೊದಲನೇ ಹಂತ. ನಾನು ಏನು ಅನ್ನೋದು ಗುರುತಿಸ್ಕೊಂಡಾಗ ಸ್ವಜ್ಞಾನ ಲಭ್ಯವಾಗತ್ತೆ. ಸ್ವಜ್ಞಾನ ಅಂದರೆ ಸೆಲ್ಫ್ ನಾಲೆಡ್ಜ್. ಸೆಲ್ಫ್ ಅಂದರೆ ಸ್ಮಾಲ್ ಎಸ್. ಆ ಸ್ವಜ್ಞಾನ ಏನಪ್ಪ ಅಂತ ಹೇಳಿದರೆ, ಮುಖ್ಯವಾಗಿ ನಮಗೆ ತಡೆಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು ನಮ್ಮ ಆತ್ಮ ಸಾಧನೆಗೆ ಅಂತ ಹೇಳಿದರೆ ಮನಸ್ಸು. ಮನಸ್ಸು ನಮಗೆ ಗೊತ್ತಾಗುತ್ತೆ. ವಾಟ್ ಆಮ್ ಐ, ನಾನು ಏನು ಅನ್ನೋದನ್ನು ನಾನು ಸಂಶೋಧನೆ ಮಾಡ್ತಾ ಹೋದರೆ ನನ್ನಲ್ಲಿರ್ತಕ್ಕಂತಹ ಮನಸ್ಸೇನಿದೆ ಮತ್ತು ಅದರ ಪ್ರವೃತ್ತಿಗಳೇನಿದ್ದಾವೆ, ಅದರ ಆಗುಹೋಗುಗಳೇನಿದ್ದಾವೆ, ಅವುಗಳ ಬಗ್ಗೆ ನಾನು ತಿಳ್ಕೊಳ್ಬೇಕಾಗುತ್ತೆ. ಮನಸ್ಸಿನ ಬಗ್ಗೆ ತಿಳ್ಕೊಳ್ಳೋದಲ್ಲೇ ನಾವು ಆಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಗುರುಗಳು ಅವರು ಇವರು ಅಂಥವ್ರು ಇದ್ದರು, ನೋಡೇ ಹಿಂಗೆ ಮಾಡು, ಪ್ರಾಣಾಯಾಮ ಮಾಡು, ಅದು ಮಾಡು, ಇದು ಮಾಡು, ಬಸ್ಕಿ ಹೊಡಿ, ಆ ಕೆಲಸ ಮಾಡಿ, ಈ ಕೆಲಸ ಮಾಡು ಅಂತ ಹೇಳ್ಬಿಡ್ತಾರೆ. ಆಯಿತು, ಅವ್ರು ಹೇಳ್ದಂಗೆ ಮಾಡ್ತಾ ಹೋಗೋದು ನಾವು. ಇಟ್ಸ್ ಎ ಬ್ಲೈಂಡ್ ಫಾಲೋಔಟ್. ಆ ಕುರುಡು ಅನುಸರಣೆ ಅದು. ನನ್ನ ಮನಸ್ಸನ್ನು ನಾನು ಅರ್ಥಕೋಬೇಕಾದ್ರೆ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದು. ಅರ್ಥಕೋಬೇಕಾದ್ರೆ ನನ್ನನ್ನು ನಾನು ನೋಡ್ಕೋಬೇಕು. ನನ್ನನ್ನು ನಾನು ನೋಡ್ಕೊಳ್ಳೋದಲ್ಲೇ ಬೇರೆ ಯಾರೂ ಕೂಡ ಏನು ಸಹಾಯ ಮಾಡಲಿಕ್ಕಾಗಲ್ಲ ನಾನು ಮುಂದುವರಿಯೋದಕ್ಕೆ. ಆ ವಾಟ್ ಆಮ್ ಐ ಅಂತಕ್ಕಂಥದ್ದು, ನಾನು ಏನು ಅನ್ನೋದು ನನ್ನ ಮನಸ್ಸನ್ನು, ನನ್ನ ಮನಸ್ಸಿನ ಬಗ್ಗೆ ಏನಿರ್ತದೆ ಅದನ್ನು ತಿಳಿಸುತ್ತೆ. ನಂತರ ಹೂ ಆಮ್ ಐ ಅಂತಕ್ಕಂಥದ್ದೇನಿದೆ, ವಾಟ್ ಆಮ್ ಐ ಅನ್ನೋದು ಚೆನ್ನಾಗಿ ನಮಗೆ ತಿಳಿದ ಮೇಲೆ ಹೂ ಆಮ್ ಐ ಅನ್ನೋದಕ್ಕೆ ಹೋಗ್ಬೇಕು. 2ನೇ ಹಂತ ಅದು, ಮೇಲಿನ ಹಂತ. ನಾನು ಯಾರು ಅನ್ನೋದಕ್ಕೆ ಹೋಗಬೇಕು. ಪ್ರಾರಂಭದಲ್ಲೇ ನಾನು ಯಾರು ಅಂತ ಹೋದರೆ ಏನು ಗೊತ್ತಾಗಲ್ಲ. 2ನೇದು ಹೂ ಆಮ್ ಐ ಅಂತಕ್ಕಂಥ ನಾನು ಯಾರು. ನಾನು ಯಾರು ಅಂತಕ್ಕಂಥ ಸಂಶೋಧನೆ ಮಾಡ್ತಾ ಹೋದರೆ ನನ್ನ ಆತ್ಮ ಸಾಕ್ಷಾತ್ಕಾರ ನಾನು ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಮುಕ್ತಿ ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಹೀಗೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಭಾಗ ಏನಿದೆ, ಆ ನಾನು ಏನು ಅಂತಕ್ಕಂಥದ್ದು ಏನು ನನ್ನ ಮನಸ್ಸಿನ ವಿಚಾರವನ್ನು ತಿಳಿಸುತ್ತೋ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಸಾಧಕರಾಗಿರ್ತಕ್ಕಂಥ ನಾವು ಅದರಲ್ಲಿ ಲೋಯರ್ ಎವಲ್ಯೂಟ್ಸ್ ಅಂತ ಹೇಳ್ತೀವಲ್ಲ, ಪ್ರಾರಂಭದ ಸಾಧಕರು, ನಾವೆಲ್ಲ ಪ್ರಾರಂಭಗಾರರೇ. ಪ್ರತಿ ಸಾರಿ ಅಷ್ಟು ಮೇಲಕ್ಕೆ ಹೋಗ್ತೀವಿ, ಪುನಃ ಕೆಳಗಿಳಿತೀವಿ, ಅಷ್ಟು ಮೇಲಕ್ಕೆ ಹೋಗ್ತೀವಿ, ಕೆಳಗಿಳಿತೀವಿ, ನಮಗೆ ಗೊತ್ತಾಗೋದಿಲ್ಲ ಅದು. ಆ ಕೆಲಸ ನಡೀತಾ ಇದೆ ಈಗ ನಮ್ಮಲ್ಲಿ. ನಾನು ಮೇಲಕ್ಕೆ ಹೋಗ್ಬಿಟ್ಟಿದ್ದೀನಿ, 20 ವರ್ಷ 30 ವರ್ಷದಿಂದ ಸಾಧನೆ ಮಾಡ್ತಾ ಇದ್ದೀನಿ, ಏನೂ ಇಲ್ಲ. ನಿಜವಾದ ಮಾರ್ಗ, ಯೋಗ ಮಾರ್ಗ ಸಿಕ್ಕೇ ಇರಲ್ಲ ಅವ್ರಿಗೆ. ಆದ್ದರಿಂದ ಈ ನಾನು ಏನು ಅಂದರೆ ನನ್ನ ಮನಸ್ಸೇನು ಅಂತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಒಂದು ಉಪನಿಷತ್ನಲ್ಲಿ ಹೇಳುತ್ತೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂಥೇಳಿ. ಮನಸ್ಸೇ ಮನುಷ್ಯನ ಬಂಧನಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ. ಈಗ ಮನಸ್ಸಿನಲ್ಲಿ ಒಂದೇ ಥರ ಮನಸ್ಸಿದ್ರೆ ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗೋದಿಲ್ಲ. ನಮಗೆ ಬಂಧನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಕೆಳ ಮನಸ್ಸು. ಈ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಲ್ಲ, ಋಣಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು, ಅದು ಕೆಳ ಮನಸ್ಸು. ಅದು ಬಂಧನಕ್ಕೀಡು ಮಾಡುತ್ತೆ ನಮಗೆ. ಅರಿಷಡ್ ವರ್ಗ
ಮನಸ್ಸು ಇತ್ಯಾದಿ ಏನು ಆಲೋಚನೆಗಳಿಗೆ ಒಳಗೆ ಮಾಡಿಬಿಡುತ್ತೆ. ಆದರೆ ಆ ಸುಳಿಗೆ ಸಿಕ್ಕಂಗೆ ಮಾಡಿಬಿಟ್ಟು ಪಾತಾಳಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ನಮ್ಗೆ. ಆದ್ದರಿಂದ ಅದು ಕೆಳ ಮನಸ್ಸು ಅಲ್ಲ, ಮೇಲ್ಮನಸ್ಸು. ಮೇಲ್ಮನಸ್ಸು ಏನು ಮಾಡುತ್ತೆ? ಬಿಡುಗಡೆಗೆ ಕಾರಣವಾಗುತ್ತೆ. ಮೇಲ್ಮನಸ್ಸು ಅಂದರೆ ಉನ್ನತ ಮನಸ್ಸು, ಪಾಸಿಟಿವ್ ಥಾಟ್ಸ್ ಅಂತ ಹೇಳ್ತೀವಲ್ಲ, ಅದು ಬಂದಾಕ್ಷಣಕ್ಕೆ ಮೋಕ್ಷ ಸಿಗಲ್ಲ, ಅದನ್ನು ದಾಟಬೇಕು ನಾವು. ಅದು ದಾಟಿದಾಗ ನಮಗೆ ಮೋಕ್ಷ ಸಿಕ್ಕುತ್ತೆ. ಅಂದರೆ ಕೆಳ ಮನಸ್ಸು ಏನಿರ್ತದೆ, ನೆಗೆಟಿವ್ ಥಾಟ್ಸು, ಅದನ್ನು ನಾವು ಗೆಲ್ಲಬೇಕು. ನಂತರ ಮೇಲ್ಮನಸ್ಸು ಅದನ್ನು ಗೆಲ್ಲಬೇಕು. ಗೆದ್ದಾಗ ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಕೆಲವಾರು ಹಂತಗಳಿದ್ದಾವೆ. ಅದರಲ್ಲಿ ನೋಡಿ, ಈಗ ಮನಸ್ಸಿನ ಬಗ್ಗೆ ಅಂದರೆ ವಾಟ್ ಆಮ್ ಐ ಅನ್ನೋದು ಮೊದಲನೇ ಭಾಗ ಏನಿದೆ, ಮನಸ್ಸಿನ ಬಗ್ಗೆ ತಿಳ್ಕೊಳ್ಬೇಕು. ಬುದ್ಧ ಹೇಳ್ತಾನೆ, ಮನಸ್ಸಿನ ಬಗ್ಗೆ, ಆ ಮನಸ್ಸಿನ ವಿಚಾರವನ್ನು, ಅದರ ಪ್ರವೃತ್ತಿ ಏನಿರ್ತದೆ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ, ಮನಸ್ಸನ್ನು ಸರಿಯಾಗಿ ತಿಳ್ಕೊಂಡ್ರೆ ಜಗತ್ತಿನಲ್ಲಿ ಎಲ್ಲವನ್ನೂ ತಿಳ್ಕೊಂಡಂಗಾಗತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾನೆ ಬುದ್ಧ. ಈಗ ಯಾವುದೋ ಒಂದು ಘಟನೆ ನಡೆಯುತ್ತಪ್ಪ, ಅದು ಸಂತೋಷಕರವಾಗಿರ್ಬೋದು ಅಥವಾ ಕೆಟ್ಟದ್ದಾಗಿರ್ಬೋದು ಅಥವಾ ಸಮಸ್ಯೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆ ಸಮಸ್ಯೆಗೆ ಮೂಲ ಕಾರಣ ಯಾವುದು ಅಂದರೆ ಮನಸ್ಸು. ಯಾವುದೇ ಥರದ ಘಟನೆ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ, ಅದಕ್ಕೆ ಮೂಲ ಕಾರಣ ಮನಸ್ಸು, ಆಲೋಚನೆ. ಆದ್ದರಿಂದ ಪ್ರತಿಯೊಂದಕ್ಕೂ ಮನಸ್ಸೇ ಕಾರಣ. ನಾವು ಜೀವಿಸಬೇಕಾದ್ರೆ ಆ ಮನಸ್ಸೇ ಕಾರಣ, ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ. ಅದನ್ನು ನಾವು ತಿಳ್ಕೊಳ್ಬೇಕು. ಆದ್ದರಿಂದ ಮನಸ್ಸನ್ನು ನಾವು ತಿಳ್ಕೊಳ್ಬೇಕಲ್ಲ, ಆ ಒಂದು ಮನಸ್ಸು ತಿಳ್ಕೊಳ್ಬೇಕಾದ್ರೆ ಹೇಗೆ ತಿಳ್ಕೊಳ್ಬೇಕು, ಅದರಲ್ಲಿ ಎಷ್ಟು ವಿಧದ ಮನಸ್ಸಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಬರೋಣ. ಇಲ್ಲಿ ಒಂದು ಚಿತ್ರ ಹಾಕಿದ್ದೇನೆ ನಾನು, ನೋಡಿ. ಇಲ್ಲಿ ಈ ಚಿತ್ರ ಇದೆ, ಇದು ಭಾಗ ಚಿತ್ರ. ಈ ಕಡೆ ಭಾಗ ಬಿಟ್ಬಿಡೋಣ, ಆ ಕಡೆ ಬಿಟ್ಬಿಡೋಣ, ಈ ಭಾಗ ಮಾತ್ರ ತಗೋಣ. ಒಂದು ಇಲ್ಲಿ ತಲೆ ಕೆಳಗಾಗಿರ್ತಕ್ಕಂತಹ ಮರ ಇದ್ದಂಗಿದೆ ಇದೆಲ್ಲ. ಮೂಲ ಯಾವುದಪ್ಪ ಅಂತ ಹೇಳಿದರೆ ನಮ್ಮ ಆತ್ಮ, ನಿಜ ಆತ್ಮ. ಅಂದರೆ ಈ ಮೋನೆಡ್ ಅಂತ ಹೇಳ್ತೀವಲ್ಲ, ಪುರುಷಾತ್ಮ, ಅದು ನಮಗೆ ಗೊತ್ತಿದೆ. ಮೇಲಿನ ಲೋಕದಿಂದ ಕೆಳಗಿನ ಲೋಕಗಳಿಗೆ ಬಂದು ಅಲ್ಲಿ ಸಿಗೆ ಹಾಕ್ಕೊಳ್ಳುತ್ತೆ. ರೂಪವನ್ನು ತಾಳಿ ಅದು ಅನೇಕ ಜನ್ಮಗಳನ್ನು ಪಡೆಯುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಇದರಲ್ಲಿ. ಅದರಲ್ಲಿ ನೋಡಿ, ಇದನ್ನೇ ಕೆಲವು ಭಾಗ ಹಂತಗಳು ಮಾಡೋಣ. ಅದರಲ್ಲಿ ಈ ಆತ್ಮ ಇರ್ತಕ್ಕಂಥದ್ದು ಒಂದು ಹಂತ, ಅದು ಅನುಪಾದಕ ಲೋಕ ಅಂತ ಹೇಳ್ತೀವಲ್ಲ, ಅದೆಲ್ಲ ಅನೇಕ ಸತಿ ಚಿತ್ರ ಹಾಕಿ ತೋರಿಸಿದ್ದೀನಿ, ಅಡ್ಗೆರೆಗಳು ಹಾಕಿ. ಅದಾದ ಮೇಲೆ ಇದೊಂದು ಭಾಗ, ಇಲ್ಲಿ ಖಾಲಿ ಜಾಗ ಇರುತ್ತೆ. ಇಲ್ಲಿ ಈ ಆತ್ಮ ಲೋಕ ಮತ್ತು ಬುದ್ಧಿ ಲೋಕ ಅಂಥೇಳಿ ಆಯಾ ಲೋಕಗಳಿಗೆ ತಕ್ಕಂತೆ ಆತ್ಮದ ಅಂಶ, ಆತ್ಮ ಅಲ್ಲೇ ಇರುತ್ತೆ, ಆತ್ಮದ ಅಂಶ ಇಳಿದು ಅದು ಆಯಾ ಒಂದು ಲೋಕದ ಒಂದು ದೇಹಗಳನ್ನು ಕಟ್ಕೊಳ್ತಾ ಬರುತ್ತೆ. ಅದಾದ ಮೇಲೆ ಅಲ್ಲಿ ಅನುಪಾದಕ ಲೋಕ, ಇದು ಖಾಲಿ ಜಾಗ ಏನಿದೆ, ಇದು ಮನಸಾತೀತ ಪ್ರಜ್ಞೆ ಅಂತ ಹೇಳ್ತೀವಲ್ಲ, ಖಾಲಿ ಜಾಗದಲ್ಲಿ ಅದು ಆತ್ಮ ಲೋಕ. ಅದರಿಂದ ಆತ್ಮ ದೇಹವನ್ನು ಕಟ್ಕೊಳ್ತೀವಿ. ನಂತರ ಬುದ್ಧಿ ದೇಹ, ಅದಕ್ಕೆ ಬುದ್ಧಿ ದೇಹ ಬರ್ತದೆ. ಬುದ್ಧಿ ಲೋಕಕ್ಕೆ ಬಂದಾಗ ಅಲ್ಲಿಂದ ಕೆಳಗೆ ಇಳೀತದೆ. ಅಲ್ಲಿಂದ ಕೆಳಗೆ ಅಂತ ಹೇಳಿದರೆ ಉನ್ನತ ಮನಸ್ಸು ಮತ್ತು ಕೆಳ ಮನಸ್ಸು ಅಂತ ಹೇಳಿ. ಆ ಉನ್ನತ ಮನೋಲೋಕಕ್ಕೆ ಬಂದಾಗ ಅಲ್ಲಿವರೆಗೂ ಆತ್ಮಭಾವದಲ್ಲೇ ಇರುತ್ತೆ. ನಂತರ ಈ ಉನ್ನತ ಮನಸ್ಸು ಅಥವಾ ಕಾರಣ ಮನಸ್ಸು ಆ ಕ್ಷೇತ್ರಕ್ಕೆ ಬಂದಾಗ ಅಲ್ಲಿ ನಾನು ಅಂತಕ್ಕಂಥದ್ದು ಉದಯವಾಗುತ್ತೆ, ಪ್ರಾರಂಭವಾಗುತ್ತೆ. ನಾನು ಅಂತಕ್ಕಂಥದ್ದು ಅಂದರೆ ನಾನು ಇದ್ದೀನಿ
ಐ ಆಮ್ ಎಕ್ಸಿಸ್ಟಿಂಗ್ ಅಂತಕ್ಕಂಥ ಒಂದು ಭಾವನೆ ಅಲ್ಲಿಂದ ಪ್ರಾರಂಭವಾಗುತ್ತೆ. ಇದು ಉನ್ನತ ಮನೋಲೋಕಕ್ಕೆ ಬರೋದು. ಅಲ್ಲಿಂದ ಕೆಲವು ಮನೋಲೋಕ, ಕಾಮಲೋಕ ಮತ್ತು ಸ್ಥೂಲ ಲೋಕಕ್ಕೆ ಎಲ್ಲ ಬಂದಾಗ ಏನಾಗುತ್ತೆ, ಆಯಾ ಲೋಕದ ದೇಹಗಳನ್ನು ಕಟ್ಕೊಂಡು ಅಲ್ಲೇನು ಮೊದಲು ಖನಿಜ ಆಗಿರ್ಬೋದು, ನಂತರ ಸಸ್ಯ, ಪ್ರಾಣಿ, ಆಮೇಲೆ ಮನುಷ್ಯ ಆಗ್ತಾನೆ. ಮನುಷ್ಯನಾಗಿ ಕೆಳಗಿನ 3 ಲೋಕಗಳಲ್ಲಿ ತಿರುಗಾಡ್ತಾ ಇರ್ತದೆ. ಅದು ಪ್ರಜ್ಞೆ ಹುಟ್ಟು ಸಾವುಗಳನ್ನು ಪಡಿತಾ ಇರುತ್ತೆ. ಹೀಗೆ ಇಲ್ಲಿ ಪ್ರಾರಂಭದಲ್ಲಿ ನಾನು ಅಂತಕ್ಕಂಥದ್ದು ಏನು, ಇಲ್ಲಿ ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಲ್ಲ, ಆ ವಿಜ್ಞಾನಮಯ ಕೋಶದಲ್ಲಿ ನಾನು ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ರಮಣ ಮಹರ್ಷಿಗಳು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮಲ್ಲಿ ಥಿಯಾಸಫಿಯಲ್ಲೂ ಅದೇ ಇದೆ. ಆ ನಾನು ಅಂತಕ್ಕಂಥದ್ದು ಬಂದ ತಕ್ಷಣವೇ ಆ ಆಲೋಚನೆ, ಐ ಥಾಟ್ ಅಂತ ಕರಿತೀವಿ, ಅಹಮ್ಮದು ಬಂದ ತಕ್ಷಣವೇ ಇನ್ನು ಉಳಿದ ಆಲೋಚನೆಗಳು ಲಕ್ಷೋಪಲಕ್ಷ ಆಲೋಚನೆಗಳು ಬಂದುಬಿಟ್ಟು ಇಡೀ ಒಂದು ದೇಹವನ್ನು ಕಟ್ಕೊಳ್ತವೆ. ಸ್ಥೂಲ ದೇಹ ಒಂದೇ ಅಲ್ಲ, ಸೂಕ್ಷ್ಮ ದೇಹಗಳಿರ್ತವೆ. ಕಾಮದೇಹ, ಮನೋದೇಹ ಇವೆಲ್ಲ ಇರ್ತವೆ. ಅವನ್ನ ಕಟ್ಕೊಳ್ಳುತ್ತೆ. ಆ ಆಲೋಚನೆಗಳೇ ಈ ಸೂಕ್ಷ್ಮ ದೇಹಗಳನ್ನು ಮತ್ತು ಈ ಒಂದು ಸ್ಥೂಲ ದೇಹವನ್ನು ಕಟ್ಕೊಳ್ಳೋದು. ಆ ಆಲೋಚನೆ ಏನಿದೆ ಅದು ಐ ಥಾಟ್ ಅಂತಕ್ಕಂಥದ್ದು, ಅಹಂ ಅಂತಕ್ಕಂಥದ್ದು. ಅದರಿಂದ ಅನೇಕ ಲಕ್ಷೋಪಲಕ್ಷ ಆಲೋಚನೆಗಳು ಹುಟ್ಕೊಂಡು ದೇಹಗಳನ್ನು ಕಟ್ಕೊಂಡು ಹುಟ್ಟು ಸಾವುಗಳನ್ನು ಈ ಕೆಳಗಿನ 3 ಲೋಕಗಳಲ್ಲಿ ಅನುಭವಿಸುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ರಮಣ ಮಹರ್ಷಿಗಳು ಒಂದು ಸತಿ ಅರುಣಾಚಲ ಬೆಟ್ಟದಲ್ಲಿ ಅವರು ಒಂದು 3 ಜನ ಅವ್ರ ಜೊತೆಗೆ ಹೋಗಿರ್ತಾರೆ. ಒಂದು ಕಡೆ ಕೂತ್ಕೊಂಡಿರ್ತಾರೆ. ಇದ್ದಕ್ಕಿದ್ದಂಗೆ ಒಂದು ಮೂಲೆಯಿಂದ ಒಂದು ಹುಳ, ಅತಿ ಸೂಕ್ಷ್ಮವಾದ ಹುಳ, ಈ ಮಾತ್ ಲೈಕ್ ವರ್ಮ್ ಅಂತ ಹೇಳ್ತಾರೆ, ಅತಿ ಸೂಕ್ಷ್ಮವಾದ ಹುಳ ಹೊರಗೆ ಬಂದುಬಿಟ್ಟು ತಕ್ಷಣವೇ ಅದರಿಂದ ಲಕ್ಷೋಪಲಕ್ಷ ಹುಳುಗಳೆಲ್ಲ ಹರಡು ಬಿಡ್ತವೆ. ಹರಡಿದಾಗ ಆಕಾಶವೇ ಕಾಣಿಸೋದಿಲ್ಲ, ಅಷ್ಟೊಂದು ಹುಳುಗಳು ಹರಡು ಬಿಡ್ತವೆ. ಅವ್ರು ಆ್ಯಕ್ಚುಲಾಗಿ ನೋಡ್ತಾರೆ. ಆಗ ತಕ್ಷಣವೇ ಅವ್ರಿಗೆ ಅರಿವಾಗತ್ತೆ, ಆ ಪ್ರಾರಂಭದಲ್ಲಿ ಬರ್ತಕ್ಕಂಥ ಒಂದೇ ಒಂದು ಹುಳು ಇದೆಯಲ್ಲ, ಅದು ಐ ಥಾಟ್, ನಾನು ಅಂತಕ್ಕಂಥದ್ದು, ನಾನು ಇದ್ದೇನೆ ಅಂತಕ್ಕಂಥದ್ದು ಒಂದು ಅರಿವೋದು. ಅದಕ್ಕೆ ಅಹಂ ಅಂತ ಕರಿತೀವಿ. ಅದು ಬಂದ ತಕ್ಷಣವೇ ಲಕ್ಷೋಪಲಕ್ಷ ಆಲೋಚನೆಗಳು, ಐ ಥಾಟ್ ಬಂದ ತಕ್ಷಣವೇ ಲಕ್ಷೋಪಲಕ್ಷ ಆಲೋಚನೆಗಳೆಲ್ಲ ಹುಟ್ಕೊಂಡ್ಬಿಟ್ಟು ಇಡೀ ದೇಹಗಳನ್ನು ಸೃಷ್ಟಿ ಮಾಡಿ ಹುಟ್ಟು ಸಾವಲಿ ಕಾರಣವಾಗುತ್ತೆ. ಇದು ಹೀಗೆಲ್ಲ ಆದಾಗ ಏನಾಗುತ್ತೆ ನೋಡಿ, ಎಲ್ಲ ಈ ಹೊಕ್ಕಳು ಇರ್ತದೆ. ಹೊಕ್ಕಳು ಅಂತಕ್ಕಂಥದ್ದು ಈ ಮನಸ್ಸು ಏನಿದೆ, ಅಲ್ಲಿ ಈ ಮಣಿಪುರ ಅಂತಕ್ಕಂಥ ಚಕ್ರ ಇರುತ್ತೆ, ಸ್ವಾಧಿಷ್ಠಾನ ಇರುತ್ತೆ. ಮಣಿಪುರ ಈ ಸ್ವಾಧಿಷ್ಠಾನ ಏನಿರ್ತವೆ ಈ ಏರಿಯಾದಲ್ಲಿ ಆ ಕಡೆ ಈ ಕಡೆ ಎಲ್ಲ ಈ ದೇಹದ ಕೆಳಗಡೆ ಭಾಗದಲ್ಲಿ ಆಲೋಚನೆಗಳೆಲ್ಲ ಬಂದು ಆ ಕಡೆ ಈ ಕಡೆ ಜಮಾಯಿಸಿರ್ತಾರೆ. ಅದು ಬೇರೆ ಬೇರೆ ದೇಹಗಳು. ಸ್ಥೂಲ ದೇಹ ಇದು, ನಂತರ ಕಾಮದೇಹ ಮತ್ತು ಈ ಕೆಳ ಮನೋದೇಹ, ಅವುಗಳಲ್ಲಿ ಈ ಆಲೋಚನೆಗಳು ಎಲ್ಲ ಬಂದು ಗೊಂಚಲಾಗಿ ಸೇರ್ಕೊಂಡಿರ್ತವೆ. ಪ್ರತಿ ಜನ್ಮಕ್ಕೂ ಅವೆಲ್ಲ ಶೇಷ ಉಳ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ವಾಸನೆ ಅಂತ ಕರಿತೀವಿ. ಅವೆಲ್ಲ ಆಲೋಚನೆಗಳ ಗೊಂಚಲಿದು. ಇದಕ್ಕೆ ಕಾಮ ಮನಸ್ಸು ಅಂತ ಕರೀತಾರೆ ಈ ಬ್ಲವರ್ಸ್ಕಿ ಅವರು. ಇದು ಈ ಹಸಿರು ಬಣ್ಣಕ್ಕೆ ಇರ್ತಕ್ಕಂಥದ್ದು ಎಲೆಗಳಿದ್ದಂಗೆ ಅವೆಲ್ಲ. ಈ ಕಾಮ ಮನಸ್ಸು ಅಂತ ಏನಿದೆ ಅದು ಅರೆವ್ಯಕ್ತ ಮನಸ್ಸು ಅಂತ ಕರಿತೀವಿ, ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ನಂತರ ಇನ್ನೂ ಆಳಕ್ಕೆ ಹೋದಾಗ ಅನೇಕ ಸಾವಿರಾರು ಜನ್ಮ ಆಗೋಗಿದ್ದಾವಲ್ಲ, ಪ್ರತಿ ಜನ್ಮದಲ್ಲೂ ಕೂಡ ಏನು ಸಂಸ್ಕಾರವನ್ನು ಕಟ್ಕೊಂಡು ಬರ್ತಲೇ ಇರ್ತೀವಿ, ವಾಸನೆಯನ್ನು ಕಟ್ಕೊಂಡು ಬರ್ತಲೇ ಇರ್ತೀವಿ. ಅದಾದಮೇಲೆ ಆಳಕ್ಕೆ ಹೋಗಿರ್ತಕ್ಕಂಥ ಆಲೋಚನೆಗಳು ಭಾಳ ಸೂಕ್ಷ್ಮವಾಗಿರ್ತವೆ. ಅದು ಅವ್ಯಕ್ತ ಮನಸ್ಸು, ಅನ್ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ. ಇದು ಎಲೆಗಳಂಗೆ ಇರ್ತಕ್ಕಂಥದ್ದು ಹಸಿರು ಬಣ್ಣದ್ದು ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ಈ ಅರೆ ವ್ಯಕ್ತ ಮನಸ್ಸು ಅಂತ ಕರಿತೀವಿ. ಅದು ಹೀಗೆ ಇಲ್ಲೆಲ್ಲ ಇದು ಬ್ರಾಂಚಸ್ ಇವೆಲ್ಲ ಅಂತಂದರೆ ಈ ಕೊಂಬೆರೆಂಬೆಗಳು, ಇವೆಲ್ಲ ಕೊಂಬೆರೆಂಬೆಗಳು ಇಲ್ಲಿ ಎಲೆಗಳಿದ್ದಂಗೆ ಇದೆಲ್ಲ ಹರಡ್ಕೊಂಡಿದೆ. ತಲೆ ಕೆಳಗಾದ ಒಂದು
ಮರ ಇದ್ದಂಗೆ ಇದೆ ನೋಡಿ, ಇಲ್ಲಿ ತಲೆ ಕೆಳಗಾದ ಮರ. ಈ ಮರಕ್ಕೆ ಇಲ್ಲೆಲ್ಲ ಎಲೆಗಳು ಇದ್ದಂಗಿದ್ದಾವೆ, ಆಮೇಲೆ ಎಂಬೆ ಕೊಂಬೆಗಳಿರ್ತವೆ. ಅದಕ್ಕೆ ಕಾಂಡ ಯಾವುದಪ್ಪ ತಲೆ ಕೆಳಗಾದ ಮರಕ್ಕೆ ಅಂತಂದರೆ ಈ ಸ್ಟೆಮ್. ಕಾಂಡ ಯಾವುದು ಅಂತ ಹೇಳಿದರೆ ಮನುಷ್ಯನ ದೇಹವೇ, ಅದು ಮನುಷ್ಯನ ದೇಹ. ಅದಕ್ಕೆ ಮೂಲ ಪ್ರಾರಂಭದಲ್ಲಿ ಈ ಅಹಂ ಅಂತಕ್ಕಂಥದ್ದು. ಅಹಮ್ಮೆ ಇಡೀ ಮಾನವನ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು. ಐ ಥಾಟ್ನಿಂದ ಲಕ್ಷೋಪಲಕ್ಷ ಆಲೋಚನೆಗಳು ಬಂದುಬಿಟ್ಟು ಈ ದೇಹಗಳನ್ನು ಕಟ್ಟಿ ಹುಟ್ಟು ಸಾವುಗಳಿಗೆ ಕಾರಣ ಮಾಡುತ್ತೆ. ಇದು ಬೀಜ ಇದ್ದಂಗೆ. ಇದು ಮನುಷ್ಯನ ಹುಟ್ಟುವಿಕೆಗೆ ಬೀಜ ಯಾವುದು ಅಂದರೆ ಅಹಮ್ಮು. ಈ ಮರದ ಬೀಜ ಯಾವುದಪ್ಪ ಅಂತ ಹೇಳಿದರೆ, ಈ ವ್ಯಕ್ತ ಮರದ ಬೀಜ, ತಲೆಕೆಳಗಾಗಿರ್ತಕ್ಕಂಥ ಮರದ ಬೀಜ ಅಹಂಕಾರ, ನಾನು ಅಂತಕ್ಕಂಥ ಭಾವನೆ. ಅಹಂ ಅಂತ ಹೇಳಿದ್ರೆ ಜಂಬ ಅಂತೇನಲ್ಲ, ನಾನು, ನನ್ನದು, ನನ್ನವರು, ಅದ್ರಿಗೆ ಜಂಬನು ಸೇರ್ಕೊಂಡಿರುತ್ತೆ ಅಷ್ಟೇ. ಇದು ಅದಕ್ಕಿಂತ ಮೇಲೆ ಹೋದಾಗ ಅವ್ಯಕ್ತವಾಗಿರ್ತಕ್ಕಂಥ ಸ್ಥಳ ಅದು. ಅಲ್ಲೇನು ಬೀಜ ಏನಿರೋಲ್ಲ. ಅದಕ್ಕಿಂತ ಮೇಲಿರ್ತಕ್ಕಂಥದ್ದು ಕೊನೆಗೆ ನಿಜವಾದ ಮೂಲ ಯಾವುದು? ನಮ್ಮ ನಿಜವಾದ ಆತ್ಮ, ಪುರುಷಾತ್ಮ. ಅದೇನೇ ಮೂಲ. ಭಗವದ್ಗೀತೆಯಲ್ಲಿ ಹೇಳಿದೆ ಏನು? ಅಧಃಶಾಖೆ, ಆಮೇಲೆ ಊರ್ಧ್ವ ಮೂಲೆ. ತಲೆ ಕೆಳಗಾಗಿರ್ತಕ್ಕಂಥ ಮರಕ್ಕೆ ಅಂತ ಹೇಳ್ತಾರೆ ಊರ್ಧ್ವ ಮೂಲೆ. ಮೂಲ ಅಂತಂದರೆ ಬುಡ ಮೇಲಿದೆ, ಶಾಖೆ ಎಲೆಗಳು ಅವೆಲ್ಲ ಕೆಳಗಡೆ ಇದೆ, ಅಧಃಶಾಖೆ. ಅದೇ ರೀತಿಯಲ್ಲಿ ಕಠೋಪನಿಷತ್ನಲ್ಲೂ ಹೇಳುತ್ತೆ. ನಂತರ ಯೋಗ ವಾಸಿಷ್ಠದಲ್ಲಿ ಭಾಳ ಚೆನ್ನಾಗಿ ಹೇಳ್ತದೆ. ಅದಕ್ಕೆ ಮನೋವೃಕ್ಷ ಅಂತಲೇ ಕರೆದು ಬಿಡುತ್ತೆ ಯೋಗ ವಾಸಿಷ್ಠದಲ್ಲಿ. ಜಗತ್ತಿನಲ್ಲಿ ಎರಡೇ ಇರೋದು ಸೃಷ್ಟಿಯಲ್ಲಿ, ಆತ್ಮ, ಪರಬ್ರಹ್ಮ ಅಂತ ಹೇಳ್ತೀವಲ್ಲ ಆತ್ಮ, ಅದು ಮತ್ತು ಮನಸ್ಸು. ಇವೆರಡು ಬಿಟ್ಟರೆ ಏನೂ ಇಲ್ಲ ಅಲ್ಲಿ. ಆ ಒಂದು ಬಲಿ ಚಕ್ರವರ್ತಿಯ ಒಂದು ವ್ಯಾಖ್ಯಾನ ತಗೊಂಡು ಅಲ್ಲಿ ಹೇಳ್ತಾರೆ ವಸಿಷ್ಠರು ರಾಮನಿಗೆ, ಎರಡೇ ಇರೋದು. ಒಬ್ಬ ಚಕ್ರವರ್ತಿ ಇರ್ತಾನೆ, ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿಗೆ ಚಕ್ರವರ್ತಿ ಯಾರೋ ಅಂತ ಗೊತ್ತೇ ಇರಲ್ಲ, ಚಕ್ರವರ್ತಿಗೆ ಗೊತ್ತು ಮಂತ್ರಿ ಯಾರೋ ಅಂತ ಹೇಳಿ. ಆ ಮಂತ್ರಿನೇ ಎಲ್ಲ ಕೆಲಸ ಮಾಡೋನು, ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಜೀವರಾಶಿಗಳನ್ನೆಲ್ಲ ಅವನು ಸೃಷ್ಟಿ ಮಾಡಿಕೊಳ್ತಾನೆ ಆತ್ಮನಿಂದ ಹಿಡಿದು. ಹೀಗೆ ಇದೆಲ್ಲ ಏನಪ್ಪ ಅಂತಂದರೆ, ಈಗ ಪ್ರಕೃತಿ ಅಂತ ಇದೆ. ಪ್ರಕೃತಿ ಏನು? ಮನಸ್ಸೇ. ಆಮೇಲೆ ವಾಸನೆ, ಇವೆಲ್ಲ ವಾಸನೆಗಳು, ಇವೆಲ್ಲ ವಾಸನೆ ಅಂತಕ್ಕಂಥದ್ದು ಮನಸ್ಸೇ. ಅಹಂಕಾರವು ಮನಸ್ಸೇ. ಇದೆಲ್ಲ ಏನಿದೆ, ತಲೆ ಕೆಳಗಾಗಿರ್ತಕ್ಕಂಥ ವೃಕ್ಷ ಏನಿದೆ, ಇದೇನೆ ಮನೋವೃಕ್ಷ. ಈ ಮನೋವೃಕ್ಷದಲ್ಲಿ ಬುಡ ಮೇಲಿದೆ, ಆದರೆ ವ್ಯಕ್ತವಾದ ಒಂದು ಬುಡಕ್ಕೆ ಬಂದಾಗ ಅದಕ್ಕೆ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ಅಹಂಕಾರ. ಅಲ್ಲಿಂದ ಮನುಷ್ಯನ ದೇಹ, ಅದು ಒಂದು ಕಾಂಡ, ಸ್ಟೆಮ್ಮು, ಅಲ್ಲಿಂದ ತಲೆ ಕೆಳಗಾಗಿ ಇವೆಲ್ಲ ಈ ಬ್ರಾಂಚಸ್ ಇವೆಲ್ಲ ಬರ್ತವೆ. ಅಂದರೆ ಇವೆಲ್ಲ ಎಲೆಗಳು. ಎಲೆಗಳೇನಪ್ಪ ಅಂತ ಹೇಳಿದ್ರೆ ಸಂಕಲ್ಪಗಳು, ಥಾಟ್ಸ್ ಅಂತ ಹೇಳ್ತೀವಲ್ಲ, ಆ ಥಾಟ್ಸ್, ಸಂಕಲ್ಪಗಳು. ನಮ್ಮಲ್ಲಿ ಕಾರಣ ಶರೀರ, ಇವೆಲ್ಲ ಮನೋಶರೀರದಲ್ಲಿ ಎಲ್ಲ ಆಲೋಚನೆಗಳೇ ಸೇರ್ಕೊಂಡ್ಬಿಟ್ಟಿದ್ದಾವೆ. ಆ ಆಲೋಚನೆಗಳೇ ಸಂಕಲ್ಪಗಳು, ಸಂಕಲ್ಪಗಳೇ ಎಲೆಗಳಿದ್ದ ಹಾಗೆ. ಆಮೇಲೆ ಇವೆಲ್ಲ ಇರ್ತಾವಲ್ಲ ಬ್ರಾಂಚಸ್ ಅಂತಂದರೆ ಕೊಂಬೆರೆಂಬೆಗಳು, ಅದೇನೇ ವಾಸನೆ. ಈ ಎಲೆಗಳು ಆಲೋಚನೆಗಳು, ಸಂಕಲ್ಪಗಳು, ಕೊಂಬೆರೆಂಬೆಗಳು ವಾಸನೆ, ಹಿಂದಿನ ಜನ್ಮಗಳ ಸಂಸ್ಕಾರ, ಅದಕ್ಕೆಲ್ಲ ಗೊಂಚಲು ಹಿಡಿದು ಬಿಡುತ್ತೆ. ಆಮೇಲೆ ಸ್ಟೆಮ್, ಇದು ಕಾಂಡ, ಮನುಷ್ಯ. ಅದ್ರ ಮೂಲ ಯಾವುದು ಅಂತ ಹೇಳಿದ್ರೆ ಅಹಂಕಾರ. ಅದು ಮ್ಯಾಗಳದಕ್ಕೆ ಹೋಗೋದು ಬೇಡ, ಇಲ್ಲಿಂದ ಸೃಷ್ಟಿಯಿಂದ ಈ ಕಡೆ ಬರೋಣ. ಮೂಲ ಅಹಂಕಾರ ಇದು. ಇದೇನೇ ಮನೋವೃಕ್ಷ. ತಲೆ ಕೆಳಗಾಗಿದೆ ಮನೋವೃಕ್ಷ. ಯಾಕೆಂದರೆ ಬ್ರಹ್ಮ ಮೇಲಿದಾನಲ್ವಾ, ಕೆಳಗಡೆ ಇರೋದೆಲ್ಲ ಕೋರ್ಸರ್ ಮೆಟೀರಿಯಲ್, ಅದು ಭಾರವಾಗಿರ್ತಕ್ಕಂತಹ ತತ್ವ ಎಲ್ಲ ಕೆಳಗಡೆ ಇರುತ್ತೆ. ಅತ್ಯಂತ ಸೂಕ್ಷ್ಮವಾದ ತತ್ವ ಯಾವುದು? ಆತ್ಮ, ಅದು ಮೇಲೆ ಇರುತ್ತೆ. ಅದಕ್ಕೆ ತಲೆ ಕೆಳಗಾಗಿದೆ ಅನ್ನೋದು ನಾವು ತಿಳ್ಕೊಳ್ಬೇಕು. ಇದೇ ಮನೋವೃಕ್ಷ. ಈ ಮನೋವೃಕ್ಷದಲ್ಲಿ ಅಂದರೆ ಮನಸ್ಸು ಅಂತ, ಮನಸ್ಸಿನಲ್ಲಿ
ನೋಡಿ 4 ಭಾಗ ಇದೆ. ಅದರಲ್ಲಿ ಈ ಮೊದಲನೇ ಇದೆಯಲ್ಲ ಬಿಳೆ ಭಾಗ, ಇವನ ಕತ್ತಿನ ಸುತ್ತ ಇರ್ತಕ್ಕಂಥ ಭಾಗ, ಇದಕ್ಕೆ ವ್ಯಕ್ತ ಮನಸ್ಸು ಅಂತ ಕರಿತೀವಿ. ವ್ಯಕ್ತ ಮನಸ್ಸು ಅಥವಾ ಜಾಗೃತ ಮನಸ್ಸು, ಕಾನ್ಷಿಯಸ್ ಮೈಂಡ್. ಅದಾದ್ಮೇಲೆ ಅದರ ಸುತ್ತ ಒಂದು ಕೆಂಪನ ಭಾಗ ಇದೆ ನೋಡಿ, ಅದು ಪ್ರೀ ಕಾನ್ಷಿಯಸ್ ಮೈಂಡ್. ಇದು ಕಾನ್ಷಿಯಸ್ ಮೈಂಡ್ ಆದರೆ ಇದು ಪ್ರೀ ಕಾನ್ಷಿಯಸ್ ಮೈಂಡ್, ಪೂರ್ವ ವ್ಯಕ್ತ ಮನಸ್ಸು ಅಂತ ಕರಿತೀವಿ. ವ್ಯಕ್ತ ಮನಸ್ಸು, ಪೂರ್ವ ವ್ಯಕ್ತ ಮನಸ್ಸು ಆವರಿಸ್ಕೊಂಡಿರೋದು. ನಂತರ ಇಲ್ಲಿ ಕೆಳಗಡೆ ಬಂದಾಗ ಏನಾಗುತ್ತೆ, ಇದು ಅರೆ ವ್ಯಕ್ತ ಮನಸ್ಸು ಅಂತಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್. ನಂತರ ಅವ್ಯಕ್ತ ಮನಸ್ಸು, ನೀಲಿ ಬಣ್ಣಕ್ಕೆ ಇರ್ತಕ್ಕಂಥ ಚುಕ್ಕಿಗಳು, ಅದು ಬಹಳ ಸೂಕ್ಷ್ಮವಾಗಿರ್ತಾವೆ. ಅವ್ಯಕ್ತ ಮನಸ್ಸು, ಎಲ್ಲ ಜನ್ಮಗಳ ವಾಸನೆ ಎಲ್ಲ ಈ ಅವ್ಯಕ್ತ ಮನಸ್ಸಲ್ಲಿ ಇರುತ್ತೆ. ಅಂದರೆ ಮನಸ್ಸಿನಲ್ಲಿ 4 ಭಾಗ ಇರ್ತದೆ. ಅದರಲ್ಲಿ ಮೊದಲನೇ ಭಾಗ ಏನಿದೆ ಇದು ತಗೋಣ. ಏನಿದು ಮೊದಲನೇ ಭಾಗ? ಕಾನ್ಷಿಯಸ್ ಮೈಂಡ್ ಅಂದರೆ ವ್ಯಕ್ತ ಮನಸ್ಸಿದೆ. ಈ ವ್ಯಕ್ತ ಮನಸ್ಸು ಅನ್ನೋ ತಗೊಂಡಾಗ ಇದನ್ನು ಇಲ್ಲಿ ಬರೆದಿದೆ ನೋಡಿ, ಇದೆಲ್ಲ ಪೂರ್ತಿ ಈ ಬಿಳೆ ಭಾಗ ಇದೆಯಲ್ಲ ಸರ್ಕಲ್ ಅದರದ್ದು. ಅದರಲ್ಲಿ 3 ಭಾಗ ಇದೆ, 1, 2, 3 ಇದೆ. ಇದು ವ್ಯಕ್ತ ಮನಸ್ಸು ಬಗ್ಗೆ ಮಾತ್ರ ಇಲ್ಲಿ ಇನ್ನು ತಗೊಂಡಿದ್ದೀವಿ ನಾವೀಗ. ಆ ವ್ಯಕ್ತ ಮನಸ್ಸಿನಲ್ಲಿ ಏನೇನಿದೆ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಇಲ್ಲಿ ಮಧ್ಯಭಾಗದಲ್ಲಿ ಗಮನದ ಕ್ಷೇತ್ರ ಅಂತ ಹೇಳಿ, ಫೀಲ್ಡ್ ಆಫ್ ಅಟೆನ್ಷನ್ ಅಂತ ಹೇಳಿ ನಾವು ಗಮನಿಸ್ತೀವಿ. ನಾವು ಈಗ ಏನೋ ಒಂದು ವಸ್ತು ಇದೆ, ಇದನ್ನು ಗಮನಿಸ್ತೀವಿ ನಾವು. ಈ ವಸ್ತು ಗಮನಿಸ್ಬೇಕಾದ್ರೆ ಅದನ್ನೇ ನೋಡ್ತಿರ್ತೀವಿ. ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಿರಲ್ಲ, ಅದನ್ನೇ ನೋಡ್ತಾ ಇರ್ತೀವಿ. ಪಕ್ಕದಲ್ಲಿ ಯಾರಿದ್ರು ಗೊತ್ತಾಗೋದಿಲ್ಲ. ಆಮೇಲೆ ಬೇರೆ ಕಡೆ ಶಬ್ದ ಬಂದ್ರೂ ಗೊತ್ತಾಗೋದಿಲ್ಲ, ಅದನ್ನೇ ಗಮನಿಸ್ತಾ ಇರ್ತೀವಿ. ಆ ಗಮನಿಸುವ ಶಕ್ತಿ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ಆ ಭಾಗದಿಂದ ಬಂದಿದೆ. ಇದು ವ್ಯಕ್ತ ಮನಸ್ಸಿನ 3 ಭಾಗಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದು ಗಮನದ ಕ್ಷೇತ್ರ, ಇದು ಫೀಲ್ಡ್ ಆಫ್ ಅಟೆನ್ಷನ್ ಅಂತ ಹೇಳಿ. ನಂತರ ಅದರ ಸುತ್ತಕೊಂಡಿರ್ತಕ್ಕಂಥದ್ದು ಇನ್ನೊಂದೇನು ಅಂತ ಹೇಳಿದ್ರೆ, ಇದು ಹೊರ ಅರಿವಿನ ಕ್ಷೇತ್ರ ಅಂತ ಹೇಳಿ. ಇದು ಸುತ್ತಕೊಂಡಿರ್ತಕ್ಕಂಥ ಈ ಭಾಗ ಗಮನದ ಕ್ಷೇತ್ರ ಆದಮೇಲೆ ಸುತ್ತಕೊಂಡಿರೋದು ಹೊರ ಅರಿವಿನ ಕ್ಷೇತ್ರ. ದಟ್ ಈಸ್ ಫೀಲ್ಡ್ ಆಫ್ ಪೆರಿಫೆರಲ್ ಅವೇರ್ನೆಸ್ ಅಥವಾ ಪೆರಿಫೆರಲ್ ಮೈಂಡ್ ಅಂತ ಹೇಳ್ತೀವಿ. ಹೊರ ಅರಿವಿನ ಕ್ಷೇತ್ರ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಪ್ರತಿಯೊಂದು ವಿಚಾರ ನಾವೇನು ತಿಳ್ಕೊಳ್ತೀವಿ ಎಲ್ಲ ಇದರಿಂದ ಆಗ್ತಕ್ಕಂಥದ್ದು, ಈ ಭಾಗದಿಂದಲೇ ಆಗ್ತಕ್ಕಂಥದ್ದು. ತಿಳ್ಕೊಳ್ಳೋದು, ವಿವೇಚನೆ, ಆಮೇಲೆ ನಾವು ಉತ್ತರ ಕೊಡೋದು, ಪ್ರತಿಯೊಂದು ಕೂಡ ಈ ಭಾಗದಿಂದಲೇ ಆಗ್ತಕ್ಕಂಥದ್ದು. ಈ ಭಾಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನ ವಿಸ್ತರಿಸಬೇಕು ನಾವು ಧ್ಯಾನಾದಿ ಇವುಗಳಿಂದ. ಯಾವುದೋ ಇದೆಲ್ಲ ಏನೋ ಈ ಜಾಗೃತ ಮನಸ್ಸಿನಲ್ಲಿ 2ನೇ ಭಾಗ ಇದು, ಹೊರ ಅರಿವಿನ ಕ್ಷೇತ್ರ, ಪೆರಿಫೆರಲ್ ಅವೇರ್ನೆಸ್ ಅಂತಕ್ಕಂಥದ್ದು. ಇದಾದ ಮೇಲೆ ಈ 3ನೇ ಭಾಗ ಇದು ಕರಗಿದೆ ನೋಡಿ, ಇದು ತಾತ್ಕಾಲಿಕ ಕ್ಷೇತ್ರ ಅಂತ. ಈ 3ನೇ ಭಾಗ ಅದು ಡಾರ್ಕ್ನೆಸ್ ಇರ್ತದೆ ಅದರಲ್ಲಿ, ಅಂತಂದ್ರೆ ಸ್ವಲ್ಪ ಕತ್ಲಿರ್ತದೆ. ಈ ಭಾಗ ತಾತ್ಕಾಲಿಕ ಕ್ಷೇತ್ರ ಅಥವಾ ಸಬ್ಲಿಮಿನಲ್ ಫೀಲ್ಡ್ ಅಥವಾ ಫೀಲ್ಡ್ ಆಫ್ ಪ್ರೆಸೆಂಟ್ ಅವೇರ್ನೆಸ್ ಅಂತ ಹೇಳ್ತೀವಿ ನಾವು. ಈ ಭಾಗದಲ್ಲಿ ಅದು ಡಲ್, ಅದು ಈ ದಡ್ರಲ್ಲಿ ಜಾಸ್ತಿ ಇರುತ್ತೆ ಇದರ ಅಂಶ. ಇದು ಮನುಷ್ಯ ಯಾರಲ್ಲಿ ಇದರ ವಿಸ್ತರಣೆ ಕಡಿಮೆ ಇರ್ತದೆಯೋ ಅವ್ರು ದಡ್ರು. ಇದ್ರ ವಿಸ್ತಾರ ಜಾಸ್ತಿ ಆದಂಗೆಲ್ಲ ಯಾವುದೋ 2ನೇದು ಹೊರ ಅರಿವಿನ ಕ್ಷೇತ್ರ, ಇದ್ರ ವಿಸ್ತಾರ ಜಾಸ್ತಿ ಆದಂಗೆಲ್ಲ ಅವನಿಗೆ ಜ್ಞಾನ ಹೆಚ್ಚುತ್ತಾ ಬರುತ್ತೆ. ಆದ್ರಿಂದ ನಾವು ಜ್ಞಾನಿಗಳಾಗಬೇಕಾದ್ರೆ ಇದ್ರ ವಿಸ್ತಾರ ಜಾಸ್ತಿ ಆಗಬೇಕು. ಧ್ಯಾನ ಮಾಡಬೇಕು ಅಥವಾ ಪ್ರಾಣಾಯಾಮದಿಂದ ಪ್ರಾರಂಭ ಮಾಡೋದು, ಆಮೇಲೆ ಧ್ಯಾನಕ್ಕೆ ಹೋಗೋದು. ಅದಾದ ಮೇಲೆ ಹುವಾಮೈ, ನಾನು ಯಾರು ಅಂತಕ್ಕಂತಹ ಒಂದು ಸಂಶೋಧನೆ ಮಾಡ್ಕೋಬೇಕು ನಾವು. ಅವೆಲ್ಲ ಅನೇಕ ಪ್ರಶ್ನೆಗಳನ್ನು ಹಾಕ್ಕೊಂಡು ಆ ಸ್ಥಿತಿಗೆ ಹೋಗಬೇಕು. ಬರೀ ಪ್ರಾಣಾಯಾಮ ಧ್ಯಾನದಾಗೆ ಇದ್ರೆ ಅಷ್ಟೇ. ಕೊನೆಯದು ಯಾವುದು ಅಂತ ಹೇಳಿದರೆ, ಇಡೀ ವೃಕ್ಷವನ್ನು
ನಾಶ ಮಾಡಬೇಕಾದ್ರೆ ಆ ಹೂವ ಮೈನ್ ಆತ್ಮವಿಚಾರ ಮಾಡಬೇಕು. ಅದು ಫೈನಲ್ ಇರಲಿ. ಅದನ್ನು ವಿಸ್ತಾರ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇದು ಮೊದಲನೇದಾಯ್ತಲ್ಲ ಗಮನದ ಕ್ಷೇತ್ರ. ಅದು ಏನನ್ನ ಗಮನಿಸಿದ್ರೆ ಆ ಭಾಗವನ್ನು ಮಾತ್ರ ಅದು ಗಮನಿಸ್ತಾ ಇರುತ್ತೆ, ಆ ಶಕ್ತಿ ಇರುತ್ತೆ ಅದಕ್ಕೆ. ಮತ್ತು ಆ ಕಡೆ ಈ ಕಡೆ ಇರ್ತಕ್ಕಂಥವ್ರಿಗೂ ಗೊತ್ತಾಗೋದಿಲ್ಲ, ಶಬ್ದಗಳು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಅದ್ರದ್ದಾಯಿತು ಗಮನದ ಕ್ಷೇತ್ರದ ಒಂದು ಫಂಕ್ಷನ್ ಅಥವಾ ಒಂದು ಕಾರ್ಯ ಆಯಿತು. ನಂತರ ಈ ಭಾಗ ಇದೆಯಲ್ಲ, ಇದು ಎರಡನೇದು ಹೊರ ಅರಿವಿನ ಕ್ಷೇತ್ರ, ಫೀಲ್ಡ್ ಆಫ್ ಪೆರಿಫೆರಲ್ ಅವೇರ್ನೆಸ್. ಈ ಭಾಗ ಏನಿದೆ ಇದ್ರ ವಿಚಾರ ತಿಳ್ಕೊಳ್ಳೋಣ. ಈಗ ನನಗೆ ಈ ವಸ್ತುವನ್ನು ನೋಡ್ತೀನಿ ನಾನು. ಈ ವಸ್ತುವನ್ನು ನೋಡಿದ ತಕ್ಷಣವೇ ಆ ಒಂದು ಫೀಲ್ಡ್ ಆಫ್ ಅಟೆನ್ಷನ್ ಏನಿದೆ ಗಮನದ ಕ್ಷೇತ್ರ ಅದು ನೋಡುತ್ತೆ. ನೋಡಿದ ತಕ್ಷಣವೇ ಅದಕ್ಕೆ ಇನ್ನೊಂದಕ್ಕೆ ಸೂಚನೆ ಮಾಡುತ್ತೆ. ಯಾವುದು ಎರಡನೇದು ಯಾವುದು? ಹೊರ ಅರಿವಿನ ಕ್ಷೇತ್ರಕ್ಕೆ ಸೂಚನೆ ಮಾಡುತ್ತೆ. ಈಗ ಉದಾಹರಣೆಗೆ ಈ ವಸ್ತು ಇದೆ, ಇದು ಹೂವು ಎಂಥದೋ ಒಂದು ವಸ್ತು ತಗೊಂಡಿದೆ, ಎಲ್ಲರಿಗೂ ಪ್ರಿಯವಾದದ್ದು. ಅದನ್ನು ನೋಡ್ತಾ ಇದ್ರೆ ಏನಾಗುತ್ತೆ? ಓ, ಅದು ಬೆಳ್ಳಗಿದೆ. ಆ ಬೆಳಗಿದೆ ಅನ್ನೋದನ್ನ ಗ್ರಹಿಸೋದು ಯಾವುದು? ನಮ್ಮ ಇಂದ್ರಿಯಗಳಲ್ಲಿ ಕಣ್ಣು ತಾನೆ. ಕಣ್ಣು ಗಮನಿಸುತ್ತೆ. ಗಮನಿಸಿದ್ದು ಎಲ್ಲಿಗೆ ತಗೊಂಡು ಹೋಗುತ್ತೆ? ಆ ಬ್ರೈನ್ಗೆ ತಗೊಂಡು ಹೋಗಿ ತಲುಪಿಸ್ಬಿಡುತ್ತೆ. ಅದು ಎಲ್ಲ ನರ್ವ್ಸ್ ಇರ್ತಾವಲ್ಲ, ನರಗಳು. ಆಮೇಲೆ ಅದರ ಆಕಾರ, ಬಣ್ಣ, ಆಕಾರ ಇವೆಲ್ಲ ಕಣ್ಣಿನ ಮುಖಾಂತರ ಹೋಗ್ತವೆ. ಮುಸ್ ನೋಡಿದ್ರೆ ಅದು ಮೂಗಿನ ಮುಖಾಂತರ ಹೋಗಿ ಅಲ್ಲಿ ತಲುಪುತ್ತೆ. ಓಹೋ, ಇದು ಗುಲಾಬಿ ಹೂವು ಬೆಳೆಯೋದು, ಇದ್ರ ವಾಸನೆ ಇಂಥದ್ದು. ಇನ್ನೊಂದು ವಸ್ತು ತಗೊಂಡ್ರೆ ಅದ್ರ ವಾಸನೆ ಇಂಥದ್ದು ಅಂತ ಎಲ್ಲ ಕಂಡುಹಿಡಿಯುತ್ತದೆ. ಅದೇ ರೀತಿಯಲ್ಲಿ ಈಗ ನೋಡಿದಾಗ ಇದು ಟಚ್ ಮಾಡಿದಾಗ ಬಹಳ ಸ್ಮೂತಾಗಿರುತ್ತೆ. ಇದು ಆ ಸ್ಮೂತ್ನೆಸ್ಸು ಇದು ಈ ನರಗಳ ಯಾವುದೋ ಈ ಚರ್ಮದ ಮುಖಾಂತರ ಹೋಗಿ ತಲುಪುತ್ತೆ. ಆ ರೀತಿಯಾಗಿ ಪಂಚೇಂದ್ರಿಯಗಳು ಕೆಲಸ ಮಾಡ್ತವೆ. ಈಗ ಗಂಧಾಗ ಇದ್ರ ಶಬ್ದ ಏನು ಅದು ಹೋಗಿ ತಲುಪುತ್ತೆ. ಇದಕ್ಕೆ ಶಬ್ದ ಬರುತ್ತೆ ಇಲ್ವೇ, ಅಥವಾ ಸ್ಮೂತಾಗಿ ಬರುತ್ತೆ, ಅದೆಲ್ಲ. ಅಂದರೆ ಇದು ನೋಡಿದ ತಕ್ಷಣ ಪಂಚೇಂದ್ರಿಯಗಳು ಕೆಲಸ ಮಾಡ್ತವೆ. ಪಂಚೇಂದ್ರಿಯಗಳ ಮುಖಾಂತರ ಈ ವಸ್ತುವಿನ ಬಗ್ಗೆ ಇರ್ತಕ್ಕಂಥ ಅರಿವು ಪಂಚೇಂದ್ರಿಯಗಳ ಮುಖಾಂತರ ಏನಾಗುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತಂದರೆ ಬ್ರೈನ್ಗೆ ಹೋಗುತ್ತೆ. ಬ್ರೈನ್ನಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಬ್ರೈನ್ ಅನ್ನೋದು ಫಿಸಿಕಲ್ ಬಾಡಿ, ಫಿಸಿಕಲ್ ಆರ್ಗನ್. ಅದು ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಬ್ರೈನ್ನಿಂದ ಈ ಒಂದು ಹೊರ ಅರಿವಿನ ಕ್ಷೇತ್ರಕ್ಕೆ ಹೋಗುತ್ತೆ. ಇದರಲ್ಲೇ ತಾನೇ ಇದಿರೋದು. ಆ ಕ್ಷೇತ್ರಕ್ಕೆ ಹೋಗಿ ರೆಕಾರ್ಡ್ ಆಗಿಬಿಡುತ್ತೆ. ಯಾವುದ್ರದ್ದು? ಆ ಹೂವು ಅಥವಾ ಒಂದು ವಸ್ತುವಿಂದು ಎಲ್ಲ ಅದ್ರ ವಾಸನೆ ಏನು, ಅದರ ಆಕಾರ ಏನು, ಬಣ್ಣ ಏನು, ಆಮೇಲೆ ಅದು ಏನು ಶಬ್ದ ಮಾಡುತ್ತೋ ಇಲ್ವೋ ಎಲ್ಲ ಹೋಗಿ ರೆಕಾರ್ಡ್ ಆಗಿಬಿಡುತ್ತೆ ಆ ವಸ್ತುವಿನ ಬಗ್ಗೆ. ಅದೆಲ್ಲ ರೆಕಾರ್ಡ್ ಆಗೋದು ಎಲ್ಲಿ? ಆ ವಸ್ತುವಿನ ಬಗ್ಗೆ ಈಗ ಈ ಕ್ಷೇತ್ರದಲ್ಲಿ. ಆಮೇಲೆ ಅದೇ ಆ ಒಬ್ಬ ವ್ಯಕ್ತಿ, ಮಗನೋ ಅಥವಾ ಹೆಂಡತಿನೋ ಅಥವಾ ಗಂಡನೋ ಅಥವಾ ಸ್ನೇಹಿತ ಯಾರನ್ನೋ ಒಬ್ಬನು ನೋಡಿದಾಗ ಅವನಲ್ಲಿರ್ತಕ್ಕಂತಹ ರೂಪುರೇಷೆಗಳೆಲ್ಲವೂ ಕೂಡ ಪಂಚೇಂದ್ರಿಯಗಳ ಮುಖಾಂತರ ಎಲ್ಲಿಗೆ ಹೋಗುತ್ತೆ? ಹೋಗಿ ಆ ಹೊರ ಅರಿವಿನ ಕ್ಷೇತ್ರಕ್ಕೆ ಹೋಗಿ ಆ ವ್ಯಕ್ತಿಯ ಒಂದು ಫಿಗರ್ ಎಲ್ಲ ರೆಕಾರ್ಡ್ ಆಗುತ್ತೆ. ಹೀಗೆ ಎಲ್ಲ ಗೊತ್ತಾಗುತ್ತೆ. ಹೊರಗೆ ನೋಡಿದಾಗ ಪಂಚೇಂದ್ರಿಯಗಳ ಮುಖಾಂತರ ಕೆಲಸ ಮಾಡುತ್ತೆ. ಇದು ಪಂಚೇಂದ್ರಿಯ ಮುಖಾಂತರ ಹೋಗಿರ್ತಕ್ಕಂತಹ ವಿಚಾರವನ್ನೆಲ್ಲ ಗ್ರಹಿಸಿಬಿಟ್ಟು ಸಂಯೋಜನೆ ಮಾಡಿ ಅಲ್ಲಿ ಆ ವ್ಯಕ್ತಿ ಬಗ್ಗೆ, ಆ ವಸ್ತುವಿನ ಬಗ್ಗೆ ಅದರ ಒಂದು ಚಿತ್ರ ರೆಕಾರ್ಡ್ ಮಾಡ್ಕೊಂಡ್ಬಿಡುತ್ತೆ. ಅಂಥ ಶಕ್ತಿ ಇರುತ್ತೆ. ಆಮೇಲೆ ಹೊರಗಡೆ ಯಾರೋ ಏನೋ ಬೈತಾನೆ. ಬೈದ ತಕ್ಷಣ ಏನಾಗುತ್ತೆ? ಆ ಒಳಗಡೆ ಒಬ್ಬ ವ್ಯಕ್ತಿ ನನ್ನನ್ನು ಬೈದರೆ ನನ್ನಲ್ಲಿರ್ತಕ್ಕಂತಹ ಒಂದು ಏನು ಎಲ್ಲ ಅನೇಕ ಸಹಸ್ರಾರು ಜನ್ಮಗಳಾಗಿ ಅದರದೆಲ್ಲ ಶೇಷ ಇಲ್ಲಿದೆ, ಇಲ್ಲಿಂದ ಎದ್ದು ಬಿಡುತ್ತದು. ಇಲ್ಲಿ ಆಲೋಚನೆಗಳ ಯಾವುದೋ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಆ ಸಿಟ್ಟು, ಕೋಪದ ಗೊಂಚಲು ಅಂತ ಇಟ್ಕೊಳ್ಳೋಣ, ಇನ್ನೊಂದು ಭಯದ ಗೊಂಚಲು, ಇನ್ನೊಂದು ಮಗನಿಗೆ ಮೀಸಲು, ಇನ್ನೊಂದು ಮಗಳಿಗೆ ಮೀಸಲು, ಹೆಂಡತಿಗೆ ಮೀಸಲು ಅಥವಾ ಗಂಡನಿಗೆ ಮೀಸಲು, ಇವೆಲ್ಲ ಈ ಗೊಂಚಲುಗಳೆಲ್ಲ, ಆಮೇಲೆ ಭಯ, ಆಮೇಲೆ ಕಳವಳ, ಇವೆಲ್ಲದಕ್ಕೂ ಇವೆಲ್ಲ ರೆಡಿಯಾಗಿದ್ದಾವೆ, ಗೊಂಚಲಾಗಿದ್ದಾವೆ. ಅವನು ಬೈತಾನೆ ಅಂದ ತಕ್ಷಣವೇ ಏನಾಗುತ್ತೆ? ಸ್ಟಿಮ್ಯುಲೇಟ್ ಆದ ತಕ್ಷಣವೇ ಆ ಬೈಗಳನ್ನು ಪಡೆದಿರ್ತಕ್ಕಂಥ ಏನು ಕೋಪ ಇದೆಯಲ್ಲ, ಕೋಪದ ಗೊಂಚಲು ಮೇಲೆ ಕದ್ದು ಬಿಡುತ್ತೆ.
ಎದ್ದು ಬಿಟ್ಟು ಅವನಿಗೆ ಇಲ್ಲಿಗೆ ಆ ಹಣೆಗೆ ಬಂದಾಗ ಈ ವಸ್ತು ಕಾಣಬೇಕಾದ್ರೆ ನನಗೆ ಈ ಹಣೆ ಇದೆಯಲ್ಲ ಈ ಭಾಗಕ್ಕೆ ಬರಬೇಕು. ಒಳಗಡೆ ಇರ್ತಕ್ಕಂಥ ಆಲೋಚನೆ ಬಹಳ ಸೂಕ್ಷ್ಮವಾಗಿರ್ತಾವೆ. ಈ ಸ್ಥೂಲ ದೇಹ ಇದೆಯಲ್ಲ, ಸ್ಥೂಲ ದೇಹದ ಒಳಗೂ ಹೊರಗೂ ಓಡಾಡ್ತಿರ್ತವೆ, ಭೂಮಿಗೆಲ್ಲ ಓಡಾಡ್ತಿರ್ತಾವೆ, ಸುತ್ತ ಇರ್ತವೆ. ಪ್ರತಿಯೊಬ್ಬರಿಗೂ ಅಷ್ಟು ಸೂಕ್ಷ್ಮ ಇರುತ್ತೆ ಅದು. ಅದು ಮೇಲಕ್ಕೆದ್ದಾಗ ಅದು ಇಲ್ಲಿಗೆ ಬಂದಾಗ ಆ ವ್ಯಕ್ತಿಯ ಮೇಲೆ ಒಂದು ರಿಯಾಕ್ಷನ್, ಪ್ರತಿಕ್ರಿಯೆಯನ್ನು ತೋರಿಸ್ತೀವಿ. ಆ ಪ್ರತಿಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋದು ಯಾವುದು? ಈ ಹೊರ ಅರಿವಿನ ಕ್ಷೇತ್ರ. ಪ್ರತಿಕ್ರಿಯೆಯನ್ನು ಅರ್ಥ ಮಾಡಿಕೊಂಡು ಅವನಿಗೆ ಒಡೆಯೋಕೆ ಹೋಗೋದು, ಅಥವಾ ಇವನಿಗೇನಾದ್ರೂ ಅದರಿಂದ ಸ್ವಲ್ಪ ವಿಸ್ತರಣೆ ಇತ್ತು ಅಂತಂದು ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ಆವಾಗ ತಾಳ್ಮೆಯಿಂದ ಆ ವ್ಯಕ್ತಿನ ಯಾಕಪ್ಪ ನನಗೆ ಹಿಂಗಂದೆ ಏನು ಅಂತ ಹೇಳಿಬಿಟ್ಟು ಅದು ವಿಮರ್ಶೆ ಮಾಡುತ್ತೆ. ವಿಮರ್ಶೆ ಮಾಡ್ತಕ್ಕಂಥ ಶಕ್ತಿ ಕೂಡ ಈ ಹೊರ ಅರಿವಿನ ಕ್ಷೇತ್ರಕ್ಕಿದೆ. ಆಮೇಲೆ ಯಾವುದಾದ್ರೂ ಸಂಶೋಧನೆ ಮಾಡಬೇಕಲ್ಲ, ಸಂಶೋಧನೆ ಮಾಡೋದಕ್ಕೆ ಇವರೆಲ್ಲ ಯಾರೋ ಸೈಂಟಿಸ್ಟ್ ಸಂಶೋಧನೆ ಮಾಡ್ತಾರಲ್ಲ, ಆ ಸಂಶೋಧನೆ ಮಾಡ್ತಕ್ಕಂಥದ್ದು ಆ ಶಕ್ತಿ ಯಾವುದಕ್ಕಿದೆ ಅಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ಇದೆ. ಪುನರ್ ವಿಮರ್ಶೆ ಮಾಡ್ತಕ್ಕಂಥದ್ದು, ಸಂಶೋಧನೆ ಮಾಡ್ತಕ್ಕಂಥದ್ದು, ಹೊರಗಿನ ಘಟನೆಗಳನ್ನು ಒಳಗಡೆ ಈ ಮೈ ಮೇಲೆ ಆಗ್ತಕ್ಕಂತಹ ಕೆರೆತ ಆಗ್ಬೋದು, ಅಥವಾ ತಣ್ಣಗಾಗ್ಬೋದು, ಅಥವಾ ಬಿಸಿ ಆಗ್ಬೋದು, ಇವೆಲ್ಲ ಸೆನ್ಸೇಷನ್ಸ್ ಇರ್ತಲ್ಲ, ಅವನ್ನೆಲ್ಲ ತಿಳ್ಕೊಳ್ತಕ್ಕಂಥ ಒಂದು ಶಕ್ತಿ ಈ ಹೊರ ಅರಿವಿನ ಕ್ಷೇತ್ರಕ್ಕೆ ಪೆರಿಫೆರಲ್ ಅವೇರ್ನೆಸ್ಗೆ ಇರ್ತದೆ. ಪೆರಿಫೆರಲ್ ಅವೇರ್ನೆಸ್, ಅರಿವು. ಮನುಷ್ಯ ಅಂತ ಹೇಳಿದ್ರೆ ಎಲ್ಲ ಅವನ ಶಕ್ತಿ ಎಲ್ಲ ಅವನು ಕೇಂದ್ರೀಕರಿಸಿರೋದು ಎಲ್ಲಿ? ಅರಿವಿನ ರೂಪದಲ್ಲಿ, ಇಲ್ಲಿ ಈ ಹೊರ ಅರಿವಿನ ಕ್ಷೇತ್ರದಲ್ಲಿ. ಎಲ್ಲೂ ಅಲ್ಲ, ಕೆಳಗೆಲ್ಲ ಏನೂ ಅಲ್ಲ, ಇವೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾವೆ, ರಿಯಾಕ್ಷನ್ಸ್ ಮಾಡ್ತಾವೆ, ಅಷ್ಟೇ, ಇದೇನಿಲ್ಲ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಆಧ್ಯಾತ್ಮ ಜೀವಿಗಳಿಗೆ ಸಾಧನೆ ಮಾಡಬೇಕಾದ್ರೆ ಸಂಶೋಧನೆ, ಸಾಧನೆ, ಪುನರ್ ವಿಮರ್ಶೆ ಮಾಡೋದು ವಿಚಾರಗಳನ್ನು, ಆಮೇಲೆ ಅದು ತಕ್ಕಂತೆ ಪ್ರತಿಕ್ರಿಯೆ ತೋರಿಸ್ತಕ್ಕಂಥದ್ದು. ಆ ಒಳಗಡೆ ಏನಾಗುತ್ತೆ, ಈ ಸೈಕೋಸೊಮೋಟಿಕ್ ಆಕ್ಟಿವಿಟೀಸ್ ಏನಿರ್ತವೆ ಅವೆಲ್ಲನೂ ಕೂಡ ದೇ ವಿಲ್ ಬಿ ಕಂಟ್ರೋಲ್ಡ್ ಬೈ ದಿಸ್ ಹೋಲ್ ಯಾವುದೋ ಈ ಪೆರಿಫೆರಲ್ ಅವೇರ್ನೆಸ್. ಅಂದರೆ ದೇಹದಲ್ಲಿ ಉಂಟಾಗ್ತಕ್ಕಂತಹ ಚಟುವಟಿಕೆಗಳು, ಮನಸ್ಸಿನಲ್ಲಿ ಒಳಗಡೆ ಉಂಟಾಗ್ತಕ್ಕಂಥ ಚಟುವಟಿಕೆಗಳು, ಇವೆಲ್ಲವೂ ಕೂಡ ಅರಿವಿಗೆ ಬರೋದು ಯಾವುದು? ಯಾವ ಕ್ಷೇತ್ರದಲ್ಲಿ? ಈಗ ಇಲ್ಲಿ ಹೊರ ಅರಿವಿನ ಕ್ಷೇತ್ರದಲ್ಲಿ. ನಂತರ ಇನ್ನೊಂದಿದೆ, ಈ ತಾತ್ಕಾಲಿಕ ಕ್ಷೇತ್ರ, ಸಬ್ಲೈಮಿನಲ್ ಫೀಲ್ಡ್. ಇದು ಆ ಕರಗಿರೋದು. ಇದರಲ್ಲಿ ಏನು ಅಂತ ಹೇಳಿದ್ರೆ ಈ ದಡ್ರಲ್ಲಿ ಹೆಚ್ಚಾಗಿರುತ್ತೆ. ಇದು ವಿಸ್ತರಣೆ ಆದಂಗೆಲ್ಲ ಎರಡನೇದು ಅವನು ಜಾಣನಾಗ್ತಾನೆ, ಜ್ಞಾನಿ ಆಗ್ತಾನೆ. ಇದು ವಿಸ್ತರಣೆ ಆದಂಗೆಲ್ಲ ದಡ್ಡನಾಗ್ತಾನೆ. ಈಗ ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಇಟ್ ಹಾರ್ಬರ್ಸ್ ದಿ ಕಾಂಟ್ರಡಿಕ್ಟರಿ ಐಡಿಯಾಸ್. ಯಾವುದು? ಈಗ ಇದು ಈ ಸಬ್ಲಿಮಿನಲ್ ಫೀಲ್ಡ್ ಅಥವಾ ತಾತ್ಕಾಲಿಕ ಕ್ಷೇತ್ರ. ಇದರಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಎರಡನ್ನೂ ಕೂಡ ಅಡಗಿಸ್ಕೊಂಡಿರುತ್ತೆ. ಆದರೆ ಈಗ ಒಬ್ಬ ಉದಾಹರಣೆಗೆ ನಾವು ಈಗ ದ್ವೈತ ಅಂದ ತಕ್ಷಣವೇ ಕೆಲವ್ರಿಗೆ ಆಗೋದಿಲ್ಲ, ಕೆಲವ್ರಿಗೆ ಆಗತ್ತೆ. ಅದನ್ನು ರಿಯಲೈಸ್ ಮಾಡೋದೆಲ್ಲಪ್ಪ ಅಂತ ಹೇಳಿದರೆ ಇಲ್ಲೇನೆ. ಆದರೆ ಕೆಲವರಿಗೆ ದ್ವೈತ ಅಂದರೂ ಸುಮ್ಮನೆ ಇರ್ತಾರೆ, ಅದ್ವೈತ ಅಂದರೂ ಸುಮ್ಮನೆ ಇರ್ತಾರೆ, ಒಳ್ಳೇದಂದ್ರೂ ಸುಮ್ಮನೆ ಇರ್ತಾರೆ, ಕೆಟ್ಟದಂದ್ರೂ ಸುಮ್ಮನೆ ಇರ್ತಾರೆ, ಗೊತ್ತೇ ಆಗೋದಿಲ್ಲ ಅವರಿಗೆ. ಅಂಥವೆಲ್ಲ ಈ ಕಾಂಟ್ರಡಿಕ್ಟರಿ ಐಡಿಯಾಸ್ ಅಂದರೆ ವಿರುದ್ಧ ಅಂಶಗಳು ಎಲ್ಲ ಇದರಲ್ಲಿ ಸೇರ್ಕೊಂಡಿರ್ತಾರೆ. ಈ ಭಾಗದಲ್ಲಿ ವಿರುದ್ಧ ಅಂಶಗಳ ಆಲೋಚನೆಗಳು ಎಲ್ಲ ಥಾಟ್ಸೇ ಆಲೋಚನೆಗಳು ಸೇರ್ಕೊಂಡ್ಬಿಟ್ಟಿರ್ತಾರೆ, ಒಳ್ಳೆಯದು ಕೆಟ್ಟದ್ದು. ಇವಾಗ ಕುಡಿಯೋದು ಒಳ್ಳೆಯದು ಕೆಟ್ಟದ್ದು ಅವನು ಕುಡುಕನ ಕೇಳಿ ಗೊತ್ತಾಗಲ್ಲ, ಇದಿದ್ರೆ ಅಪ್ಪ ನನಗೆ ಅಂತ ಹೇಳ್ತಾನೆ. ಜ್ಞಾನಿ ಕೇಳಿದ್ರೆ ಭಾಳ ಕೆಟ್ಟದ್ದು ಅಂತಾನೆ. ಆದರೆ ಕುಡುಕನಿಗೆ ಆ ಸಾರಾಯಿ ಕುಡಿಯೋದ್ರಿಂದ ಒಳ್ಳೆಯದೋ ಕೆಟ್ಟದ್ದೋ ಅನ್ನೋದು ಗೊತ್ತಿರೋದಿಲ್ಲ. ಕಳ್ತನ ಮಾಡೋದು, ಕೊಲೆಗಾರಿಕೆ ಮಾಡೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿರೋದು. ಕೊಲೆಗಾರನ ಕೇಳಿ ಅವನಿಗೆ ಇದು ಒಳ್ಳೆಯದಾ ಅಥವಾ ಕೆಟ್ಟದೇ ನೀನು ಮಾಡೋದು ಅಂತ ಹೇಳಿ ನೀವು ಬಾಸುಕೆರೆ ಪುರಾಣ ಹೇಳಕ್ಕೆ ಹೋಗಿ ಗೊತ್ತಾಗತ್ತೆ, ಏನೂ ಇಲ್ಲ. ಅವ್ನು ಕೊಲೆಗಡುಕನಿಗೆ ಇದು ಒಳ್ಳೇದು ಕೆಟ್ಟದ್ದು ಅಂತ ನೀತಿ ಹೇಳಕ್ಕೆ ಹೋದರೆ ಏನು ಹೇಳ್ತಾನೆ ಅವನು? ನನಗೆ ಒಳ್ಳೇದು ಅಂತ ಹೇಳ್ತಾನೆ.
ಹೀಗೆ ಕೆಲವೆಲ್ಲ ಇರ್ತದೆ. ಅವ್ರಿಗೆ ಒಳ್ಳೇದು ಅನ್ನೋದು ಗೊತ್ತಾಗಲ್ಲ, ಕೆಟ್ಟದ್ದು ಗೊತ್ತಾಗಲ್ಲ. ಆ ವಿರುದ್ಧ ಅಂಶಗಳು ಇದರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಆದ್ದರಿಂದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಮನುಷ್ಯ ಅವನಿಗೆ ಅರಿವಿದೆ ಅಂತ ತೋರಿಸೋದಕ್ಕೆ ಈ ಹೊರ ಅರಿವಿನ ಕ್ಷೇತ್ರ, ಫೀಲ್ಡ್ ಆಫ್ ಪೆರಿಫೆರಲ್ ಅವೇರ್ನೆಸ್. ಅದಾಯ್ತು, ಈ ಭಾಗ ಆಯಿತು, 3 ಆಯ್ತಲ್ಲ. ನಂತರ ಇದು ಈ ಪ್ರೀ ಕಾನ್ಷಿಯಸ್ ಮೈಂಡ್ ಅಂತ ಕರಿತೀವಿ, ಪೂರ್ವ ವ್ಯಕ್ತ ಮನಸ್ಸು. ಇದರಲ್ಲೇನು ಅಂತ ಹೇಳಿದರೆ, ನಾವು ಓದ್ತೀವಿ ವಿಚಾರಗಳನ್ನು, ಎಲ್ಲ ಪುಸ್ತಕ ಓದ್ತೀವಿ, ಸೈನ್ಸ್ ಓದ್ತೀವಿ, ಮ್ಯಾಥಮೆಟಿಕ್ಸ್ ಓದ್ತೀವಿ, ಅಥವಾ ಆಮೇಲೆ ವಿಚಾರಗಳನ್ನು ತಿಳ್ಕೊಳ್ತೀವಿ. ಆಮೇಲೆ ಮನೆಗೆ ಹೋಗೋ ದಾರಿ ಯಾವುದು ಅಂತ ಹೇಳಿ ಕಂಡುಕೊಂಡಿರ್ತೀವಿ. ಆಮೇಲೆ ಡ್ರೈವಿಂಗು ಅಥವಾ ಇನ್ನು ಬೇರೆ ಆ್ಯಕ್ಟಿವಿಟೀಸು ಏನಿರ್ತವೆ. ಆಮೇಲೆ ಭಾಷೆ, ಇವೆಲ್ಲವೂ ಕೂಡ ನೆನೆಸ್ಕೊಂಡು ತಕ್ಷಣ ಬಂದ್ಬಿಡ್ತವೆ. ಇವಾಗ ನಾನು ಮಾತಾಡ್ತಾ ಇರಬೇಕಾದ್ರೆ ನನಗೆ ಕಷ್ಟಪಡ್ಬೇಕೆ, ನಾನು ಕನ್ನಡ ಆ ಭಾಷೆ ಎಲ್ಲ ರಿಜಿಸ್ಟರ್ ಆಗಿರುತ್ತಲ್ಲ, ಅದರಿಂದ ಇದಾಗುತ್ತೆ. ಆಮೇಲೆ ಪರೀಕ್ಷೆಗೆ ಕೂಡ ಹುಡುಗ ಬರೀಬೇಕಾದ್ರೆ, ಫಿಸಿಕ್ಸನ್ನು ಬರೀಬೇಕಾದ್ರೆ ಓದಿರ್ತಾನಲ್ಲ, ಅದೆಲ್ಲ ಎಲ್ಲಿರುತ್ತೆ? ಸ್ಟೋರ್ ಆಗಿರುತ್ತೆ. ಇಲ್ಲಿ ಈ ಭಾಗದಲ್ಲಿ ಸ್ಟೋರ್ ಆಗಿರುತ್ತೆ ಎಲ್ಲ ಸಬ್ಜೆಕ್ಟುಗಳು, ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ. ಆಮೇಲೆ ಅವನು ಡ್ರೈವಿಂಗು ಅಥವಾ ಭಾಷೆ ಇತ್ಯಾದಿ ಎಲ್ಲ ಇದಾಗಿದೆ. ಇಲ್ಲೇನಾಗುತ್ತೆ ಅಂದರೆ, ನೆನೆಸ್ಕೊಂಡ ತಕ್ಷಣವೇ ಫಿಸಿಕ್ಸು, ನ್ಯೂಟನ್ನ ನಿಯಮ ತಕ್ಷಣವೇ ಅದು ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಅಂಥವೆಲ್ಲ ಇಲ್ಲಿ ಇರ್ತವೆ ಹೊರ ಅರಿವಿನ ಕ್ಷೇತ್ರದಲ್ಲಿ. ಇದೆ ಅಂಥದ್ದು ಈ ಪೂರ್ವ ವ್ಯಕ್ತ ಮನಸ್ಸಿನ ಕ್ಷೇತ್ರದಲ್ಲಿ. ಇಟ್ ಇಸ್ ಎ ರಿಪಾಸಿಟರಿ ಆಫ್ ಸರ್ಟನ್ ಇನ್ಫಾರ್ಮೇಷನ್ ಆ್ಯಂಡ್ ಮೆಮೊರಿ. ಯಾವುದು? ಈ ಪೂರ್ವ ವ್ಯಕ್ತ ಮನಸ್ಸು. ಅದಾದ ಮೇಲೆ ಉದ್ವೇಗ ಬಂದ್ಬಿಡುತ್ತೆ, ಸಿಟ್ಟಾಗ್ತೀವಿ. ಸಿಟ್ಟಾಗೋದು ಒಂದು ಆಲೋಚನೆ, ಭಯ ಒಂದು ಆಲೋಚನೆ. ಈ ಸಿಟ್ಟಾದಾಗ ಏನಾಗುತ್ತೆ, ಆ ಆಲೋಚನೆ ಅಂತಕ್ಕಂಥದ್ದು ಉಕ್ಕಿಬಿಡುತ್ತೆ. ಈಗ ಉದಾಹರಣೆಗೆ ಆಲೋಚನೆ ಅಂತಕ್ಕಂಥದ್ದು ಥಾಟ್, ಅದರ ಒಂದು ರೂಪರೇಷೆ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ, ಇಲ್ಲಿ ಆಲೋಚನೆ ಇದು. ಈ ಆಲೋಚನೆ ಹೊರ ಭಾಗ, ಇದೆರಡು ಆಲೋಚನೆನೇ. ಈ ಹೊರಭಾಗ ನೆನಪನ್ನು ಹೊಂದಿರುತ್ತೆ. ಇವಾಗ ಎಲ್ಲ ಫಿಲ್ಮು ಇರ್ತದಲ್ಲ, ಆ ಸೈಡ್ನಲ್ಲಿ ಏನಿರುತ್ತೆ, ಸೌಂಡ್ ಇರಲ್ವೇ, ರೆಕಾರ್ಡ್ ಆಗಿರಲ್ವೇ, ಹಾಗೆ ಇಲ್ಲಿ ನೆನಪು ರೆಕಾರ್ಡ್ ಆಗಿರುತ್ತೆ. ಪ್ರತಿಯೊಂದು ಆಲೋಚನೆ ಒಂದೊಂದು ಥಾಟ್ ಎನ್ವಲಪ್ ಇದೆ, ಅದು ನೆನಪು ರೆಕಾರ್ಡ್ ಆಗಿರುತ್ತೆ, ಮೆಮೊರಿ. ಆಮೇಲೆ ಇದ್ರ ಮಧ್ಯಭಾಗದಲ್ಲಿ ಈ ಮೋಟಿವ್, ಉದ್ದೇಶ ಇರುತ್ತೆ. ಪ್ರತಿಯೊಂದು ಆಲೋಚನೆ ಬಂತು ಅಂದರೆ ಆಲೋಚನೆಗೆ ಉದ್ದೇಶ ಇದ್ದೇ ಇರುತ್ತೆ. ಉದ್ದೇಶವಿಲ್ಲದಲೇ ಅಥವಾ ಆಸೆ, ಡಿಸೈರ್ ಇಲ್ಲದಲೇ ಆ ಆಲೋಚನೆ ಮೇಲಕ್ಕೆ ಎದ್ದೇಳೋದೇ ಇಲ್ಲ. ಇವೆಲ್ಲ ಆಲೋಚನೆಗಳು ತಾನೇ, ಅದರಲ್ಲಿ ಒಂದು ಆಲೋಚನೆ ತಗೊಂಡಿದ್ದಿ ಇಲ್ಲಿ. ಆಮೇಲೆ ಆ ಉದ್ದೇಶ ಅಥವಾ ಏನಿರ್ತದೆ ಅದು ಅಹಂ ಅಂತ, ಇಟ್ಸ್ ಈಗೋ. ಇಟ್ ಹಸ್ ಗಾಟ್ ಎ ಪರ್ಪಸ್, ಉದ್ದೇಶ ಇರುತ್ತೆ, ಅದು ಮಧ್ಯ ಇರುತ್ತೆ. ಆಮೇಲೆ ಇದೆಲ್ಲ ಒಂದು ಬೆಲೂನ್ ಇರುತ್ತೆ, ಆ ರಬ್ಬರ್ ಬೆಲೂನೆಲ್ಲ ಉಸಿರು ಹೊಡೆದ್ಬಿಟ್ರೆ ಏನಾಗುತ್ತೆ, ಮಧ್ಯೆ ಎಲ್ಲ ಉಸಿರು ಬರುತ್ತಲ್ಲ, ತುಂಬ್ಕೊಂಡ್ಬಿಡುತ್ತಲ್ಲ. ಈ ಉಸಿರು ತುಂಬ್ಕೊಂಡಿರ್ತಕ್ಕಂಥದ್ದು ಒಂದು ಶಕ್ತಿ ತಾನೆ. ಈ ಶಕ್ತಿ ಏನಪ್ಪ ಅಂತ ಹೇಳಿದ್ರೆ ಎಮೋಷನಲ್ ಎನರ್ಜಿ. ಯಾವಾಗಲೂ ಕೋಪ ಬಂದಾಗ ಅಥವಾ ಭಯ ಉಂಟಾದಾಗ, ಕಳವಳ ಆದಾಗ, ಅವೆಲ್ಲ ಏನಿರ್ತದೆ ಅದರಲ್ಲಿ ಒಂದು ಶಕ್ತಿಯನ್ನು ತುಂಬ್ಕೊಂಡ್ತಾನೆ ಬರೋದು. ಆ ಶಕ್ತಿ ಎಲ್ಲ ಎಲ್ಲಿರುತ್ತಪ್ಪ ಅಂತಂದ್ರೆ ಇಲ್ಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಇರ್ತಕ್ಕಂಥ ಆಲೋಚನೆ ಏನಿರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಶಕ್ತಿ, ಪ್ರತಿಯೊಂದು ಆಲೋಚನೆ ಇಲ್ಲೇನು ಇರ್ತವೆ ಅದರಲ್ಲಿ ಇರ್ತಕ್ಕಂಥದ್ದು, ಇದರಲ್ಲಿ ಶಕ್ತಿ ಎಮೋಷನಲ್ ಎನರ್ಜಿ ಇರೋಲ್ಲ, ಭಾಳ ಕಡಿಮೆ ಇರುತ್ತೆ ಯಾವುದೋ ಪೂರ್ವ ವ್ಯಕ್ತ ಮನಸ್ಸಿನಲ್ಲಿ. ಆದರೆ ಇಲ್ಲಿಗೆ ಬಂದಾಗ, ಯಾವುದೋ ಅರೆವ್ಯಕ್ತ ಮನಸ್ಸು ಇಲ್ಲಿಗೆ ಬಂದಾಗ ಭಯ, ಕಳವಳ, ಆಮೇಲೆ ಅರಿಷಡ್ ವರ್ಗಗಳು. ಅರಿಷಡ್ ವರ್ಗ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇವೆಲ್ಲ ಯಾತ್ರ, ಇವೆಲ್ಲ ದೇ ಆರ್ ಆಲ್ ಎಮೋಷನ್ಸ್, ಅಂದರೆ ಉದ್ವೇಗಗಳು ತಾನೆ. ಆ ಉದ್ವೇಗಯುಕ್ತ ಆಲೋಚನೆಗಳ ಗೊಂಚಲುಗಳು ಇವೆಲ್ಲ. ಎಲ್ಲಿ? ಈ ಹಸಿರು ಭಾಗದವು ಇವೆಲ್ಲ. ಅದು ಅರೆವ್ಯಕ್ತ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್. ಇಟ್ಸ್ ಎ ವೆರಿ ಡೇಂಜರಸ್ ಸ್ಪಾಟ್ ಇನ್ ಅಸ್. ಇದೇನೆ ನಮ್ಮ ಇಡೀ ಜೀವನವನ್ನು ಹಾಳು ಮಾಡೋದು. ಉದ್ವೇಗಗಳು, ಆಮೇಲೆ ಅರಿಷಡ್ ವರ್ಗಗಳು, ಭಯ, ಕಳವಳ, ಖಿನ್ನತೆ, ಇವೆಲ್ಲ ಮನುಷ್ಯನಿಗೆ
ಅವನೇನು ಆ ಮೆಂಟಲ್ ಅಂತ ಹೇಳ್ತೀವಲ್ಲ, ಅವನು ಈ ಮನೋರೋಗ, ಆ ಮನೋರೋಗಕ್ಕೆ ದುಃಖಕ್ಕೆ ಕಾರಣ ಯಾವ ಭಾಗ? ಈ ಅರೆ ವ್ಯಕ್ತ ಮನಸ್ಸು. ಆ ಪ್ರತಿಯೊಂದು ಆಲೋಚನೆ ತುಂಬ್ಕೊಂಡು ಬಿಟ್ಟಿರುತ್ತೆ ಅದರ ಶಕ್ತಿನ, ಆ ಉದ್ವೇಗ ಶಕ್ತಿನ ಎಲ್ಲ ಪೂರ್ತಿ ಆ ಬೆಲೂನ್ಗೆಲ್ಲ ಚೆನ್ನಾಗಿ ಇದು ನೋಡಿದ್ಬಿಟ್ರೆ ಏನಾಗುತ್ತೆ, ಅದೆಲ್ಲ ತುಂಬ್ಕೊಂಡಿರುತ್ತೆ ಇಲ್ವ? ಹಾಗೆ ಇಲ್ಲಿ ಎಲ್ಲ ಟೆನ್ಷನ್ ಜಾಸ್ತಿ ಇರುತ್ತೆ. ಇಲ್ಲಿ ಅಂಥವು ಆಲೋಚನೆಗಳಿಂದ ಆಗಿರೋದು ಅರೆ ವ್ಯಕ್ತ ಮನಸ್ಸು, ಸಬ್ ಕಾನ್ಷಿಯಸ್ ಮೈಂಡ್. ಪ್ರತಿಯೊಂದು ಆಲೋಚನೆ ಈ ಥರ ಇರುತ್ತೆ. ಇದರಲ್ಲಿರೋ ಆಲೋಚನೆಗಳು ಅಷ್ಟೊಂದು ಇದಿರಲ್ಲ, ಕೇವಲ ಇನ್ಫಾರ್ಮೇಷನ್ ಇರುತ್ತೆ ಅಷ್ಟೇ, ವಿಚಾರ ಇರುತ್ತೆ. ನಾವು ಫಿಸಿಕ್ಸ್ ಓದಿದ್ದು ವಿಚಾರ ತುಂಬ್ಕೊಂಡಿರುತ್ತೆ, ಅಥವಾ ಮನೆಗೆ ಹೋಗೋದು ದಾರಿ ಆ ವಿಚಾರ ತುಂಬ್ಕೊಂಡಿರುತ್ತೆ, ಅದು ನೆನೆಸ್ಕೊಂಡಾಗ ಬಂದ್ಬಿಡುತ್ತೆ. ದಿಸ್ ಇಸ್ ಎ ರಿಪಾಸಿಟರಿ ಆಫ್ ಮೆಮೊರಿ ಆ್ಯಂಡ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಇದು ಅಷ್ಟೇ, ಇದು ಅಷ್ಟೇ. ಆದರೆ ಇದರಲ್ಲಿ ಭಾಳ ಶಕ್ತಿ ಇರುತ್ತೆ. ಉದ್ವೇಗ, ಈ ಕೋಪ ಅವೆಲ್ಲ ಆದಾಗ ಏನಾಗುತ್ತೆ, ಯಾರ ಮೇಲೆ ಕೋಪ ಆಗಿಬಿಡ್ತೀವಿ, ಏನೋ ನೋಡ್ಬಿಟ್ಟು ಭಯ ಪಟ್ಬಿಡ್ತೀವಿ. ಕೋಪ ಆಗೋದನ್ನು ಕೂಡ ಸಡನ್ನು ಇದ್ದಕ್ಕಿದ್ದಂಗೆ ಆಗ್ತೀವಿ. ಕಾರಣ ಏನು? ಅದರಲ್ಲಿ ಏನು ತುಂಬಿಕೊಂಡಿರುತ್ತೆ? ಎಮೋಷನಲ್ ಎನರ್ಜಿ, ಅಂದರೆ ಈ ಉದ್ವೇಗಯುಕ್ತ ಒಂದು ಶಕ್ತಿ ತುಂಬಿಕೊಂಡಿರುತ್ತೆ. ಅದಕ್ಕೆ ತಕ್ಷಣವೇ ಆ್ಯಕ್ಷನ್ ಮಾಡೋದು, ರಿಯಾಕ್ಟ್ ಮಾಡಿಬಿಡುತ್ತೆ. ತಕ್ಷಣವೇ ಮೇಲಿಗೆ ಬಂದುಬಿಟ್ಟು ರಿಯಾಕ್ಟ್ ಮಾಡಿಸ್ಬಿಡುತ್ತೆ ನಮ್ಮನ್ನು. ಯಾವಾಗ ಭಯ ಇದ್ದಾಗ, ಆಮೇಲೆ ಸಿಟ್ಟು ಬಂದಾಗ, ಕಾಮ, ಕ್ರೋಧ, ಲೋಭ ಎಲ್ಲನೂ ಅವೇ. ಇವೆಲ್ಲ ಅರಿಷಡ್ ವರ್ಗಗಳೆಲ್ಲ ಅವೇನೆ. ಅವೆಲ್ಲ ಇಲ್ಲಿ ತುಂಬಿಕೊಂಡಿರ್ತಾರೆ ಈ ಸಬ್ ಕಾನ್ಷಿಯಸ್ ಮೈಂಡ್. ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಇದು. ಇದು ಆ ಕೆಲಸ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಉದಾಹರಣೆಗೆ ಹೆಂಗೆ ಕೆಲಸ ಮಾಡುತ್ತೆ. ಈಗ ಒಂದು ಫೋಟೋ ನೋಡ್ತೀವಿ, ನೋಡಿದ ತಕ್ಷಣ ಹಾವಿಂದು ಫೋಟೋ ಇರುತ್ತೆ. ಆ ಫೋಟೋ ನೋಡಿದ ತಕ್ಷಣ, ಫಸ್ಟ್ ನೋಡಿದ ತಕ್ಷಣವೇ ಭಯ ಬಂದ್ಬಿಡುತ್ತೆ. ಹಾವು ಅಂದರೆ ಎಲ್ಲರಿಗೂ ಭಯ ತಾನೆ. ಅದು ಚಿಕ್ಕ ವಯಸ್ಸಿನಾಗೆಲ್ಲ ಅವ್ರಿಗೆ ಇವರು ಕಡ್ದಿರೋದು ಇದು ಮಾಡಿರೋದು ಎಲ್ಲ ನೆನಪಿನಾಗಿರುತ್ತೆ ತಾನೆ. ಅದು ನೋಡಿದ ತಕ್ಷಣ, ಬರೀ ಫೋಟೋ ನೋಡಿದ ತಕ್ಷಣವೇ ಭಯ ಬಂದ್ಬಿಡುತ್ತೆ. ಹಾವಿಂದು ಫೋಟೋ ನೋಡಿದ ತಕ್ಷಣ ಆ ಭಯ ಹೇಗೆ ಕೆಲಸ ಮಾಡುತ್ತೆ? ಆ ಫೋಟೋ ನೋಡಿದ ತಕ್ಷಣವೇ ಭಯ ಬರುತ್ತೆ, ಜುಮ್ ಅನ್ನುತ್ತೆ, ನಂತರ ಅರಿವಾಗುತ್ತೆ ಅಲ್ವೇ? ತಕ್ಷಣವೇ ಭಯ ಬರುತ್ತೆ. ಭಯ ಅಂತಕ್ಕಂಥದ್ದು ಇಮ್ಮಿಡಿಯೇಟಾಗಿ ಆಗ್ತಕ್ಕಂಥದ್ದು ಅಲ್ವೇ? ಆಮೇಲೆ ಕೋಪ ಅನ್ನೋದು ಇಮ್ಮಿಡಿಯೇಟಾಗಿ ಆಗ್ತಕ್ಕಂಥದ್ದು, ಆಟೋಮ್ಯಾಟಿಕ್ ರಿಯಾಕ್ಷನ್. ಆ ಸಂದರ್ಭದಲ್ಲಿ ಒಂದು ಫೋಟೋ ನೋಡಿದ ತಕ್ಷಣವೇ ಇದರದ್ದು ಯಾವುದೋ ಆ ಹಾವಿಂದು ನೋಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ, ಅದರ ಒಂದು ಕಣ್ಣಿಂದ ನೋಡ್ತೀವಿ, ನೋಡಿದ ತಕ್ಷಣವೇ ಒಳಗಡೆ ಇರ್ತಕ್ಕಂಥದ್ದು, ಇದಕ್ಕೆ ಹಾವಿಂದ ವಿಚಾರ ಇರುತ್ತಲ್ಲ, ಹಾವಿನ ವಿಚಾರವನ್ನು ಹೊಂದಿರತಕ್ಕಂಥ ಉದ್ವೇಗಯುಕ್ತ ಒಂದು ಆಲೋಚನೆ ಗೊಂಚಲು ಮೇಲಕ್ಕೆ ಎದ್ದು ಬಿಡುತ್ತೆ. ಮೇಲಕ್ಕೆ ಎದ್ದ ತಕ್ಷಣ ಏನಾಗುತ್ತೆ, ಇದು ಇಲ್ಲಿಂದ ಇದು ಬಂದು ಬಡಿದ ತಕ್ಷಣವೇ ಇದು ಮೇಲಕ್ಕೆ ಎದ್ದುತ್ತೆ. ಮೇಲಕ್ಕೆ ಎದ್ದ ತಕ್ಷಣ ಏನಾಗುತ್ತೆ, ನಮಗೆ ಭಯ ಉಂಟಾಗುತ್ತೆ, ಫಿಯರ್, ಇಮ್ಮಿಡಿಯೇಟ್ ರಿಯಾಕ್ಷನ್. ಇದು ನೋಡಿದ ಫೋಟೋ ನೋಡಿದ ತಕ್ಷಣವೇ ಎಲ್ಲಿಗೆ ಹೋಗುತ್ತದು, ಹೋಗಿ ರಿಯಾಕ್ಷನ್ ಎಲ್ಲಿಗೆ ಹೋಗುತ್ತೆ, ಸ್ಟಿಮ್ಯುಲೇಷನ್ ಇಲ್ಲಿಗೆ ಹೋಗುತ್ತೆ. ಇದೇನು ಒಂದು ಹಾವನ್ನು ನೋಡಿದ ಒಂದು ಚಿತ್ರ ಅಥವಾ ಅದರ ಆಲೋಚನೆ ಇರುತ್ತೆ, ಉದ್ವೇಗಯುಕ್ತ ಆಲೋಚನೆ, ಅದಕ್ಕೆ ಹೋಗುತ್ತೆ, ಅದಕ್ಕೆ ಬಡ್ದು ಅದಕ್ಕೆ ಮೇಲಕ್ಕೆ ಬರುತ್ತೆ. ಮೇಲಕ್ಕೆ ಬಂದ ತಕ್ಷಣ ಏನಾಗುತ್ತೆ, ಜುಮ್ ಅನ್ನತ್ತೆ ಮೈಯಲ್ಲಿ, ಅಂದರೆ ಭಯ ಪಡ್ತೀವಿ. ಅದು ಹೇಗೆ ಕೆಲಸ ಮಾಡುತ್ತೆ? ಇಲ್ಲಿಂದ ಹೋಗಿದ್ದು ಇದಿದೆಯಲ್ಲ, ಇದು ಈ ಭಾಗ, ಹೊರಗಿನ ಭಾಗ ಯಾವುದೋ ತಾತ್ಕಾಲಿಕ ಕ್ಷೇತ್ರ, ಅದಕ್ಕೆ ಬಂದು ಬಡಿಯುತ್ತೆ. ಈಗ ಬಡಿದು ಈ ರೀತಿ ಬರುತ್ತೆ, ಇದಕ್ಕೆ ಬಡಿಯಲ್ಲ. ಇದಕ್ಕೆ ಬಡಿದ ತಕ್ಷಣವೇ ನಮಗೆ ಭಯ ಆಗೋದಿಲ್ಲ. ಆದರೆ ನಮಗೆ ಗೊತ್ತಿಲ್ಲದಂಗೆ ತಕ್ಷಣ ಭಯ ಆಗುತ್ತಲ್ಲ, ಎಮೋಷನ್ ಬರುತ್ತಲ್ಲ, ಅದು ಬರಬೇಕಾದ್ರೆ ಇದು ಇಲ್ಲಿಂದ ಇದಕ್ಕೆ ಬಂದು ಇದರ ಈ ಭಾಗ ಹೊರಭಾಗ ಇರುತ್ತಲ್ಲ, ಇದು ಅದಕ್ಕೆ ಬಂದು ಅದ್ರ ಮುಖಾಂತರ ಬರುತ್ತೆ. ಅದ್ರ ಮುಖಾಂತರ ಬಂದು ಇಲ್ಲಿ ಆಲೋಚನೆಯನ್ನು ಕರೆಸ್ಪಾಂಡಿಂಗ್ ಏನು ಥಾಟ್ ಇದೆಯಲ್ಲ ಅದನ್ನು ಎಬ್ಬರಿಸುತ್ತೆ. ಎಬ್ಬರಿಸಿದ ತಕ್ಷಣವೇ ಅದು ಭಯ ಅನ್ನೋದು ಹಾಗೇನೆ ಬಂದು ಪುನಃ ಇದ್ರ ಮುಖಾಂತರ ಹೋಗುತ್ತೆ, ಹೊರಗೆ ಹೋಗುತ್ತೆ. ಹೋಗಿ ಅಲ್ಲಿ ಭಯ ವ್ಯಕ್ತವಾಗಿ ತಕ್ಷಣವೇ ಆಗ್ತಕ್ಕಂಥದ್ದು, ವಿತ್ ಇನ್ ದ ಸೆಕೆಂಡ್, ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಆಗ್ತಕ್ಕಂಥದ್ದು. ಆ ಮೆಕ್ಯಾನಿಸಮ್, ಅದಕ್ಕೆ ಪುಷ್ ಬಟನ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಪುಷ್ ಬಟನ್ ಸಿಸ್ಟಮ್ ಆ ರೀತಿ ಕೆಲಸ ಮಾಡ್ತಾ ಇರುತ್ತೆ ಇದು. ಅದು ಗೊತ್ತಾಗೋದೇ ಇಲ್ಲ. ಅದಾದ್ಮೇಲೆ ಏನಾಗುತ್ತೆ, ಕಮ್ಯುನಿಕೇಶನ್ ಹೋಗುತ್ತೆ ಇದಕ್ಕೆ,
ಯಾವುದೋ ಹೊರ ಅರಿವಿನ ಕ್ಷೇತ್ರಕ್ಕೆ ಹೋದಾಗ ಅಯ್ಯೋ ಬರೀ ಫೋಟೋ ಅದು ಅಂತ ಆಮೇಲೆ ಗೊತ್ತಾಗುತ್ತೆ. ಯಾವಾಗ ಈ ಭಾಗಕ್ಕೆ ಹೋಗಿ ತಲುಪಿದಾಗ. ಆದರೆ ಈ ಭಾಗಕ್ಕೆ ತಲುಪಿ ಅಲ್ಲಿಂದ ಹಿಂಗೆ ಬಂದಾಗ ಏನಾಗುತ್ತೆ ಅದು ಗೊತ್ತೇ ಆಗೋದಿಲ್ಲ. ಆ ರೀತಿ ಕೆಲಸ ಮಾಡ್ತಾ ಇರುತ್ತೆ ಇದ್ರಾಗಿರ್ತಕ್ಕಂತಹ ಆಲೋಚನೆಗಳೆಲ್ಲ. ಸಡನ್ ನಾವೆಲ್ಲ ಭಯ ಆಗ್ಬೋದು, ಅಥವಾ ಕಳವಳ ಆಗ್ಬೋದು, ಅಥವಾ ಕೋಪ ಆಗ್ಬೋದು, ಅದೆಲ್ಲ ಇಲ್ಲೇನೆ ಈ ಎಮೋಷನ್ಸ್ ಎಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇದನ್ನು ಕಂಟ್ರೋಲ್ ಮಾಡಬೇಕು ನಾವು. ಅದಾದಮೇಲೆ ಈ ಭಾಗ ಯಾವುದಿದೆ, ಇದಾದಮೇಲೆ ಇದು ಸುಪ್ತ ಮನಸ್ಸು. ಅದು ಅನೇಕ ಜನ್ಮಗಳಿಂದ ನಾವು ಅನೇಕ ಬುಡಕಟ್ಟಿನಲ್ಲಿ ಹುಟ್ಟಿರ್ತೀವಿ. ಹಿಂದೆಲ್ಲ ಮಂಗೋಲಿಯನ್ಸು ಇದ್ದರು, ಅಥವಾ ಈ ಚೈನೀಸು ಅಂತ ಹೇಳ್ತೀವಿ, ಫೋರ್ತ್ ರೂಟ್ ರೇಸು ಅಥವಾ ಥರ್ಡ್ ರೂಟ್ ರೇಸು, ನಿಗ್ರೋಸು, ಅವೆಲ್ಲ ಆಗಿದ್ದು ನಾವೆಲ್ಲ ಹಾಗೇನೆ ಇಲ್ಲಿಗೆ ಬಂದಿದ್ವಿ ನಾವು. ಅವೆಲ್ಲ ಅಂಶಗಳು ನಮ್ಮಲ್ಲಿ ಇದ್ದಾವೆ. ಅವೆಲ್ಲ ಹೇಗೆ ಅಂತಂದರೆ ಇಡೀ ಮನುಷ್ಯನ ಒಂದು ಚರಿತ್ರೆ ಏನಿದೆ, ಇತಿಹಾಸ ಏನಿದೆ, ಆ ಇಡೀ ಮನುಷ್ಯನ ಇತಿಹಾಸ ಎಲ್ಲವೂ ಅಡಗಿರೋದು ಯಾವುದರಲ್ಲಿ ಅಂತ ಹೇಳಿದರೆ ಈ ಸುಪ್ತ ಮನಸ್ಸಿನಲ್ಲಿ. ಅವನಲ್ಲಿ ಎಷ್ಟು 35 ಲಕ್ಷ ವರ್ಷಗಳಿಂದ ಸಾವಿರಾರು ಸಲ ಹುಟ್ಟಿ ಅವನೇನು ಬಂದಿದ್ದಾನೆ, ಹುಟ್ಟೋದು ಸಾಯೋದು ಮಾಡಿದ್ದಾನೆ. ಆದರೆ ಎಲ್ಲ ಅಂಶಗಳು ಯಾವುದರಲ್ಲಿ ಇದ್ದಾವೆ ಅಂತ ಹೇಳಿದರೆ ದೇ ಆರ್ ಬರೀಡ್ ಇನ್ ದಿಸ್ ಅನ್ಕಾನ್ಷಿಯಸ್ ಮೈಂಡ್. ಅದೆಲ್ಲ ಮೈಕ್ರೋಸಾಫ್ಟ್ವೇರ್ ಇದ್ದಂಗೆ ಅದು ಎಲ್ಲ ಅದರಲ್ಲಿದೆ. ಏನಾದ್ರೂ ಯೋಗಿಗಳಿಗೆ ಅದು ಚೆನ್ನಾಗಿ ಬೆಳೆದು ಅವನು ಸ್ವಲ್ಪ ಚೆನ್ನಾಗಿ ಯೋಗ ಮಾಡಿ ಇದೆಲ್ಲ ಮಾಡಿದರೆ ಯೋಗಿಗಳಿಗೆ ಅವನಿಗೆ ಏನು ಈ ಇದರಲ್ಲಿ ಏನಿರುತ್ತೆ, ಹಿಂದಿನ ಜನ್ಮದಲ್ಲಿ ಎಲ್ಲೆಲ್ಲಿ ಹುಟ್ಟಿದ್ದೆ ಏನು ಅಂತಕ್ಕಂಥದ್ದು ಹೇಗಿದ್ದೆ ಅನ್ನೋದೆಲ್ಲ ಚಿತ್ರಗಳು ಬರ್ತಾವೆ ಯೋಗಿ. ಅಂದರೆ ಹಿಂದಿನ ಜನ್ಮಗಳ ನೆನಪು ಉಂಟಾಗುತ್ತೆ. ಯಾವಾಗ ಯಾರಿಗೆ ಯೋಗಿಗೆ ಅದಾಗಬೇಕಾದ್ರೆ ಏನು ಮಾಡಬೇಕು, ಇದೆಯಲ್ಲ ಹೊರ ಅರಿವಿನ ಕ್ಷೇತ್ರ ಅಂದರೆ ಪೆರಿಫೆರಲ್ ಅವೇರ್ನೆಸ್ ಇದೆಯಲ್ಲ, ಅದನ್ನು ವಿಸ್ತರಿಸ್ತಾ ಬರಬೇಕು. ಆ ಧ್ಯಾನದಿಂದ ಅಥವಾ ಪ್ರಾಣಾಯಾಮ ಆಗ್ಬೋದು, ಧ್ಯಾನ ಆಗ್ಬೋದು, ನಂತರ ಆತ್ಮವಿಚಾರ ಆಗ್ಬೋದು, ಅನೇಕ ಸಾಧನೆಗಳನ್ನು ಮಾಡ್ತೀವಲ್ಲ ಆಧ್ಯಾತ್ಮಿಕವಾಗಿ. ಮಾಡ್ತಾ ಮಾಡ್ತಾ ಯಾತಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ ಈ ಹೊರ ಅರಿವಿನ ಕ್ಷೇತ್ರ ಅದು ವಿಸ್ತಾರವಾಗ್ತಾ ಬರಬೇಕು. ಇದು ಇಲ್ಲಿದೆಯಲ್ಲ, ಇದು ವಿಸ್ತಾರವಾಗ್ತಾ ಬರಬೇಕು. ವಿಸ್ತಾರವಾದಂಗೆಲ್ಲ ಏನಾಗುತ್ತೆ, ಈ ರೀತಿ ವಿಸ್ತಾರವಾಗ್ತಾ ಬರುತ್ತದೆ. ಅಂದ್ರೆ ಏನಾಗುತ್ತೆ, ಇದು ಇಲ್ಲಿದ್ದು ಈ ಭಾಗ ಅವನ ಸಾಧನೆಯಿಂದ, ಆಧ್ಯಾತ್ಮಿಕ ಅನೇಕ ಥರದ ಸಾಧನೆಯಿಂದ ಏನಾಗುತ್ತೆ, ಈ ಹೊರ ಅರಿವಿನ ಕ್ಷೇತ್ರ ವಿಸ್ತರಣೆ ಹೊಂದಿದಂಗೆಲ್ಲ ಏನಾಗುತ್ತೆ, ಹಿಂಗೆಲ್ಲ ವಿಸ್ತರಣೆ ಹೊಂದಾಗುತ್ತೆ. ಹಿಂಗೆ ವಿಸ್ತರಣೆ ಹೊಂದಿದಾಗ ಏನಾಗುತ್ತೆ, ಈ ಭಾಗ ಕವರ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಈ ಉದ್ವೇಗದ ಭಾಗ, ಸಬ್ ಕಾನ್ಷಿಯಸ್ ಮೈಂಡ್, ಇದನ್ನ ಕವರ್ ಮಾಡುತ್ತಾ ಇಲ್ವ, ಇದೆಲ್ಲ ವಿಸ್ತರಣೆ. ಅಲ್ಪ ಸಾಧನೆ ಮಾಡಿದಾಗ ಈ ಭಾಗ ಕಂಟ್ರೋಲಿಗೆ ಬರೋದಿಲ್ಲ. ಯಾಕೆ, ಈ ಭಾಗ ವಿಸ್ತರಣೆ ಆಗಿರಲ್ಲ, ಇಷ್ಟಕ್ಕೇನೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ನಾವು ಕಸರತ್ ಮಾಡಿದ್ರೂ ಕೂಡ ಬಹಳ ನಾವು ಸಾಧನೆ ಮಾಡಿದಾಗ ಏನಾಗುತ್ತೆ, ಎಲ್ಲ ಮಾಡಿದಾಗ ಹೀಗೆಲ್ಲ ಈ ಭಾಗ ವಿಸ್ತರಣೆ ಆಗಿ 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 ಈ ಭಾಗವನ್ನು ಅದು ತುಂಬಿಕೊಳ್ಳುತ್ತೆ. ಈ ಭಾಗವನ್ನು ಒಳಗೊಂಡಾಗ ಇದರಲ್ಲಿರ್ತಕ್ಕಂಥ ವಿದ್ಯಮಾನಗಳೆಲ್ಲ ತಕ್ಷಣ ಅರ್ಥವಾಗ್ತವೆ. ಕೋಪ ಬಂತು ಅಂದ್ರೆ ತಕ್ಷಣ ಅದ್ರ ಕಡೆ ಗಮನ ಕೊಡ್ತೀವಿ ನಾವು. ಗಮನ ಕೊಟ್ಟ ತಕ್ಷಣ ಕೋಪ ಶಮನವಾಗಿ ಹೋಗ್ಬಿಡುತ್ತೆ. ಆದರೆ ಈಗ ಗೊತ್ತಿಲ್ದಂಗೆ ಭುಗ್ಗಂತ ಬಂದ್ಬಿಡುತ್ತಲ್ಲ, ಕೋಪ ಆಗ್ಬೋದು ಅಥವಾ ಭಯ ಆಗ್ಬೋದು, ಅವೆಲ್ಲ. ಆದ್ರಿಂದ ಇದು ವಿಸ್ತರಣೆ ಹೊಂದಂಗೆಲ್ಲ ಈ ಭಾಗ ಏನಿರುತ್ತೆ ಅದು ಮೊದಲು ಈ ಭಾಗ ಹೋಗುತ್ತೆ, ಆ ದಡ್ಡತನ ಹೋಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿವೇಚನೆ ಉಂಟಾಗತ್ತೆ. ಆ ಭಾಗ ಆದಮೇಲೆ ನೆಕ್ಸ್ಟ್ ಇನ್ಯಾವುದು ಇದು ಕವರ್ ಆಗುತ್ತೆ, ಅದಾದ್ಮೇಲೆ ಇದು ಕವರ್ ಆಗುತ್ತೆ. ವಿಸ್ತರಣೆ ಆದಂಗೆಲ್ಲ ಈ ಭಾಗ ವಿಸ್ತರಣೆ ಆದಂಗೆಲ್ಲ ಇದು ಗೊತ್ತಾಗುತ್ತಲ್ಲ ಒಳಗಡೆ ಏನು ನಡೀತಾ ಇದೆ. ಆ ಕೋಪ ಬಂತು ಅಂದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ, ಅಥವಾ ಭಯ ಬಂತು ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅವಾಗ ತಕ್ಷಣ ಗೊತ್ತಾಯ್ತು ಅಂದ್ರೆ ಅದು ಕಂಟ್ರೋಲ್ ಆಗೋಗ್ಬಿಡುತ್ತೆ. ದಟ್ ಇಟ್ಸ್ ಈಸ್ ಏನು ಕಂಟ್ರೋಲಿಂಗ್ ಫ್ಯಾಕ್ಟರ್. ಬುದ್ಧ ಹೇಳ್ತಾನೆ ಒಂದು ಕಡೆ, ನೀವು ಮನಸ್ಸನ್ನ ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ
ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಏನನ್ನ ಡೆವಲಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿರ್ತಕ್ಕಂಥ ಅರಿವಿನ ಕ್ಷೇತ್ರವನ್ನ ವಿಸ್ತರಣೆ ಮಾಡ್ಕೊಳ್ತಾ ಹೋಗ್ಬೇಕು. ಅರಿವಿನ ಕ್ಷೇತ್ರ ಯಾವುದು? ಈ ಹೊರ ಅರಿವಿನ ಕ್ಷೇತ್ರ ವಿಸ್ತರಣೆ ಮಾಡ್ಕೊಳ್ತಾ ಹೋಗ್ಬೇಕು. ಆಧ್ಯಾತ್ಮಿಕ ಸಾಧನೆಯಿಂದ, ಧ್ಯಾನಾದಿ ಸಾಧನೆಗಳಿಂದ ಮಾಡ್ತಾ ಹೋಯಿತು ಅಂತ ಅಂದ್ರೆ ಅಲ್ಲಿ ಏನಾಗುತ್ತೆ, ಅರಿವು ಉಂಟಾದಾಗ ಆ ಎಚ್ಚರಿಕೆ ಅದ್ರ ಜೊತೆಗೆ ಇರುತ್ತೆ, ಅವೇರ್ನೆಸ್ ಜೊತೆಗೆ ಇರುತ್ತೆ. ಆದ್ರಿಂದ ಅರಿವು ಉಂಟಾದ್ರೆ ಎಚ್ಚರಿಕೆ ತಾನೇ ತಾನಾಗಿ ಬರುತ್ತೆ. ಆ ಎಚ್ಚರಿಕೆ ಬಂತು ಅಂತ ಹೇಳಿದ್ರೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಶಕ್ತಿ ತಾನೇ ತಾನಾಗಿ ಬರುತ್ತೆ. ಒಂದಕ್ಕೊಂದು ಸಂಬಂಧ ಇದೆ. ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಅರ್ಥ ಮಾಡ್ಕೊಳ್ದಲ್ಲೇ ಮಾಡಿದ್ರೆ ಏನೇನು ನಾವು ಮುಂದುವರಿಯುವುದಿಲ್ಲ. ಅರಿವು, ಆ ಅರಿವಿನ ಕ್ಷೇತ್ರವನ್ನ ನಮ್ಮ ಸಾಧನೆಗಳಿಂದ ವಿಸ್ತರಣೆ ಮಾಡ್ತಾ ಹೋದಂಗೆಲ್ಲ ಮನಸ್ಸು ತಾನೇ ತಾನೇ ಕಂಟ್ರೋಲ್ ಬರುತ್ತೆ. ಅಂದ್ರೆ ಈ ಭಾಗ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಆ ಎಮೋಷನ್ಸ್ ಅವು ಇವು ಇರೋದೇ ಇಲ್ಲ. ಇಲ್ಲೆಲ್ಲ ಒಂದು ಆ ಪೀಪಿಗೆಯಲ್ಲಿ ಒಂದು ರಬ್ಬ ಇದು ಯಾವುದು, ಆ ಪಿನ್ನು ಹಿಂಗೆ ಚೂಚಿಬಿಟ್ರೆ ಏನಾಗುತ್ತೆ, ಟಸ್ ಅಂತ ಹೋಗ್ಬಿಡುತ್ತೆ ಇದೆಲ್ಲ ಶಕ್ತಿ ಎಲ್ಲ. ಆ ರೀತಿ ಆಗ್ಬಿಡುತ್ತೆ. ಕೊನೆಗೆ ಏನಾಗುತ್ತೆ, ಸಣ್ಣ ಸಣ್ಣ ಒಂದು ಸ್ಪೆಕ್ ಆಗಿ ಹೋಗ್ಬಿಡುತ್ತೆ. ಈ ತರ ಸ್ಪೆಕ್ ಆಗಿ ಹೋಗ್ಬಿಡುತ್ತೆ, ಇಷ್ಟು ಊದ್ಕೊಂಡು ಬಿಡುತ್ತೆ. ಆ ಅರಿವು, ನಾವೇನಾದ್ರೂ ಸಿಟ್ಟು ಬಂದಾಗ ಆ ಸಿಟ್ಟಿನ ಕಡೆ ಗಮನ ಕೊಟ್ಟ ತಕ್ಷಣವೇ ಆ ಒಂದು ಆ ಎನರ್ಜಿ ಹೊಂದಿರತಕ್ಕಂತಹ ಥಾಟ್, ಆಲೋಚನೆ ಏನಿದೆ ಸಣ್ಣ ಒಂದು ಸ್ಪೆಕ್ ಆಗಿ ಮರೆಯಾಗುತ್ತೆ. ಹಾಗೆ ಇವೆಲ್ಲ ಖಾಲಿ ಆಗಿಬಿಡ್ತವೆ. ಆಮೇಲೆ ಇನ್ನೂ ವಿಸ್ತರಣೆ ಮಾಡ್ದಂಗೆಲ್ಲ, ಇದೆಲ್ಲ ಆದಂಗೆಲ್ಲ ಇನ್ನೂ ವಿಸ್ತರಣೆ ಮಾಡ್ದಂಗೆಲ್ಲ ಯಾವುದಕ್ಕೆ ಕವರ್ ಆಗುತ್ತೆ, ಯಾವುದು ಅನ್ಕಾನ್ಷಿಯಸ್ ಮೈಂಡ್. ಅಂದ್ರೆ ನಮ್ಮ ಹಿಂದಿನ ಜನ್ಮಗಳು ಏನೇನು ಎತ್ತಿದ್ವಿ, ಅವೆಲ್ಲ ಎಲ್ಲೆಲ್ಲಿ ಹುಟ್ಟಿದ್ವಿ, ಏನೇನು ಮಾಡಿದ್ವಿ, ಏನೇನು ಸಾಮರ್ಥ್ಯ ನಮಗೆ ಬಂತು. ಈಗ ಮಂಗೋಲಿಯನ್ ಆಗಿ ಹುಟ್ಟಿದ್ರೆ ನಾವು ಹಿಂದೆ, ನಾವು ಯುದ್ಧ ಮಾಡೋಕ್ಕೆ ಲಾಯಕ್ಕು. ಅದೇ ರೀತಿಯಲ್ಲಿ ನೀಗ್ರೋ ಆಗಿ ಹುಟ್ಟಿದ್ರೆ ಸ್ಪೋರ್ಟ್ಸ್ ಅದಕ್ಕೆ ಲಾಯಕ್ಕು, ಬರ್ಚಿ ಎಸೆಯೋದಕ್ಕೆ ಲಾಯಕ್ಕು. ಆಮೇಲೆ ಆರ್ಯನ್ ಆಗಿ ಹುಟ್ಟಿದ್ರೆ ಆರ್ಯನ್ ಆಗಿ ಆ ಮೊದಲಿಂದ ಅನೇಕ ಜನ್ಮಗಳನ್ನು ಇಲ್ಲೇ ಎತ್ತಿದೀವಲ್ಲ, ಹುಟ್ಟಿದ್ರೆ ಏನಾಗುತ್ತೆ, ಈ ಆಧ್ಯಾತ್ಮಿಕ ಅಂಶ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವ್ಯಾವ ಬುಡಕಟ್ಟಿಗೆ ಸೇರಿರ್ತವೋ, ಆ ಹಿಂದೆಲ್ಲ ಹುಟ್ಟಿರ್ತವೋ ಅದರ ಒಂದು ಸಾಮರ್ಥ್ಯ ನಮಗೆ ಬಂದಿರುತ್ತೆ. ಅದೆಲ್ಲ ಇಲ್ಲಿ ಕೂಡಿರುತ್ತೆ, ಶೇಖರಣೆ ಆಗಿರುತ್ತೆ. 35 ಲಕ್ಷ ವರ್ಷಗಳಿಂದ ಅದಿದೆ, ಶೇಖರಣೆ ಆಗಿದೆ ಅಂತ ಹೇಳ್ತಾರೆ ಅವರು. ಈ ರೀತಿಯಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ. ಆವಾಗ ಇದು ಈ ಹೊರ ಅರಿವಿನ ಕ್ಷೇತ್ರ ಜಾಸ್ತಿ ಆದಂಗೆಲ್ಲ ಈ ಭಾಗಕ್ಕೂ ಕವರ್ ಆದಾಗ ಏನಾಗುತ್ತೆ, ಆಗ ಇದು ಕಂಟ್ರೋಲಿಗೆ ಬರುತ್ತೆ. ಇದರಲ್ಲಿರ್ತಕ್ಕಂಥ ವಿಚಾರಗಳೆಲ್ಲ ನಮಗೆ ಬಂದು ಕಾಣ್ತಾ ಇರ್ತವೆ, ಇಲ್ಲಿ ಬಂದು ಕಾಣ್ತಿರ್ತವೆ, ಘನವಾಗಿ ಕಾಣಿಸ್ತವೆ ಇಲ್ಲೆಲ್ಲ. ಈಗ ಹಿಂದಿನ ಜನ್ಮಗಳ ಒಂದು ವೃತ್ತಾಂತಗಳು, ಹಿಂದಿನ ಜನ್ಮದಲ್ಲಿ ಹೇಗೆ ಅಂತ ಹೇಳಿದ್ರೆ, ಆ ಹಿಂದೆ ಎಲ್ಲೋ ನೀಗ್ರ ಹುಟ್ಟಿದ್ದೋ ಅಥವಾ ಇನ್ನು ಯಾವುದೋ ಒಂದು ಹುಟ್ಟಿದ್ದು ಅನೇಕ ಲಕ್ಷಾಂತರ ವರ್ಷಗಳಿಂದ, ಅಲ್ಲಿಂದ ಇತ್ತೀಚೆಗೆ ಎಲ್ಲ ಜನ್ಮಗಳು ಎತ್ತಿರ್ತೀವಲ್ಲ, ಈ ರೀತಿ ಇರೋಲ್ಲ. ಈ ಕಡೆಯಿಂದ ಹಿಂದಿನಿಂದ ವೈಂಡಪ್ ಆಗಿ ಹೋಗುತ್ತೆ. ಅಂದ್ರೆ ಹಿಂದಿನ ಜನ್ಮ ಏನಿದೆ, ಹಿಂದಿನ ಇಮ್ಮಿಡಿಯೇಟ್ ಜನ್ಮ, ಅದ್ಯಾವುದೋ ಜನ್ಮ, ಎಲ್ಲೋ ಹುಟ್ಟಿದ್ದೆ, ನಾನು ತಮಿಳ್ನಾಡಲ್ಲಿ ಹುಟ್ಟಿದ್ದೆ ಅಂತ ಇಟ್ಕೊಳ್ಳೋಣ, ಯಾವುದೋ ಎಂಥದ್ದು ಪೊಲೀಸ್ ಆಫೀಸರ್ ಆಗಿ ಹುಟ್ಟಿದ್ದೆ ಅಂತ ಇಟ್ಕೊಳ್ಳೋಣ. ಅದು ಫಸ್ಟಿಗೆ ಬರುತ್ತೆ, ಕಾಣಿಸುತ್ತೆ. ನೀನೆಲ್ಲ ಎಲ್ಲಿದ್ದೆ, ಹೇಗಿದ್ದೆ, ಆಮೇಲೆ ನಿನ್ನ ಪೇಟ ಹೇಗಿತ್ತು, ನಿನ್ನ ಬಣ್ಣ ಹೇಗಿತ್ತು, ಅದ್ರದ್ದು ಎಲ್ಲ ಕಾಣಿಸುತ್ತೆ. ಅದು 4-5 ಚಿತ್ರಗಳು ಬರ್ತವೆ ಈ ಸ್ಕ್ರೀನ್ ಮೇಲೆ, ತೆರೆ ಮೇಲೆ ಬಂದಂಗೆ ಬಂದು ಹೋಗ್ತಿರ್ತಾವೆ. ಅದು ಬಣ್ಣವಾಗಿ ಬರ್ತಾವೆ ಅವೆಲ್ಲ. ಕೆಲವು ನೋಡಿರ್ಬೋದಲ್ಲ, ನೋಡಿದ್ದೀರಾ? ನೋಡ್ಬೇಕು. ಅವು ಬಂದ್ರೆ ಖಾಲಿ ಆಗೋದದು. ಇದ್ರಾಗ ಇರೋದೆಲ್ಲ ಖಾಲಿ ಆಗ್ಬೇಕಾದ್ರೆ ಚಿತ್ರಗಳನ್ನೆಲ್ಲ ನೋಡ್ಬೇಕಲ್ಲ, ಹೊರಗೆ ಹೋಗ್ಬೇಕವು. ಇಲ್ಲಿ ಎಲ್ಲ ಬಂದು ಹೊರಗೆ ಹೋಗ್ಬೇಕಲ್ಲ, ಅದು ಮಾಡಬೇಕು. ಬರೇ ಸುಮ್ಮನೆ ಕೇಳೋದಲ್ಲ, ಪ್ರಯೋಜನ ಆಗೋದೇ ಇಲ್ಲ. ಆಮೇಲೆ ಅದ್ರ ಹಿಂದ್ಗಡೆ ಇನ್ನು ಏನೋ ಆಗ ಹುಟ್ಟಿದ್ದೆ, ಆಮೇಲೆ ಅದ್ರ ಹಿಂದ್ಗಡೆ ಪೇಟ ಧರಿಸಿದ್ದೆ, ಅದ್ರ ಹಿಂದ್ಗಡೆ ಯಾವುದೋ ಒಂದು ಇದರಲ್ಲಿ ಹುಟ್ಟಿದ್ದೆ, ಅದ್ರ ಹಿಂದ್ಗಡೆ ಯಾರು ಕೃಷ್ಣ ಜೊತೆಗೆ, ಅದ್ರ ಹಿಂದ್ಗಡೆ ಸುಬ್ರಹ್ಮಣ್ಯನ ಜೊತೆಗೆ, ಅದ್ರ ಹಿಂದ್ಗಡೆ ಹಿಂದೆಲ್ಲೆಲ್ಲ ಯಾವ್ಯಾವ್ದ್ರ ಜೊತೆಗೆ ಹುಟ್ಬಿಟ್ಟಿರ್ತೀನಿ ನಾವು. ಆದ್ರೆ ಒಂದು ನವಿಲಾಗಿ ಹುಟ್ಟಿದ್ದೆ ಅಂತ ಇಟ್ಕೊಂಡು ಕೊನೆಗೆ ಹೋಗುತ್ತದು. ಅವೆಲ್ಲ ಒಂದಾಗ್ತದೆ, ಒಂದು ಕಾಣಿಸ್ಕೊಂಡು ಹೋಗ್ತದೆ. ಆಮೇಲೆ ಮಾಸ್ಟರ್ಸ್ ಯಾರು,
ಉಥುಮಿ ಅವ್ರು ಕಾಣಿಸ್ಬೋದು, ಅಥವಾ ರಮಣ ಮಹರ್ಷಿಗಳು ಕಾಣಿಸ್ಬೋದು, ಅಥವಾ ಶ್ರೀರಾಮ ಕಾಣಿಸ್ಬೋದು, ಕೃಷ್ಣ ಕಾಣಿಸ್ಬೋದು, ಅವರೆಲ್ಲ ಕಾಣಿಸ್ತಾರೆ. ಎಲ್ಲ ದಾಖಲೆ ಆಗಿರುತ್ತಿದ್ರಲ್ಲಿ ಎಲ್ಲೋಗುತ್ತದೆ. ನಾವು ನೋಡಿ ಅವ್ರ ಜೊತೆಗೆ ಅನುಭವಿಸಿರೋದೆಲ್ಲ ಕಾಣಿಸ್ತಾರೆ. ಯಾರ್ಯಾರ ಜೊತೆಗೆ ಅನುಭವಿಸಿದೀವೋ ಏನಿರ್ತದೆ ಅದೆಲ್ಲ ಕಾಣಿಸುತ್ತೆ. ಅವೆಲ್ಲ ಹೊರಗೆ ಬರ್ತವೆ. ಅಂದ್ರೆ ಯೋಗಿಗೆ ಈ ಒಂದು ಕ್ಷೇತ್ರವನ್ನು ವಿಸ್ತಾರ ಮಾಡಿದಾಗ ಇಲ್ಲಿರ್ತಕ್ಕಂಥವೆಲ್ಲ ಬಯಲಾಗ್ತವೆ. ಬಯಲಾದಾಗ ವಿಚಾರಗಳು ಗೊತ್ತಾಗುತ್ತೆ. ನಾನು ಏನಾಗಿದ್ದೆ, ಏನು ಎತ್ತ, ಈಗೇನು ಆಗಬೇಕು ಅನ್ನೋ ಒಂದು ಸೀಕ್ರೆಟ್ಸ್ ಅಥವಾ ರಹಸ್ಯಗಳೆಲ್ಲ ಗೊತ್ತಾಗ್ತವೆ. ಹೀಗೆ ಈ ಕ್ಷೇತ್ರವನ್ನು, ಗಮನದ ಕ್ಷೇತ್ರವನ್ನು ವಿಸ್ತಾರ ಮಾಡ್ತಾ ಹೋಗಿ ಈ ಕ್ಷೇತ್ರವೇ ಇಡೀ ನಮ್ಮ ಒಂದು ಶಕ್ತಿಯೆಲ್ಲ, ಆ ಎನರ್ಜಿ ಶಕ್ತಿ ಎಲ್ಲ ಕಡೆ ಹರಡಿರುತ್ತೆ. ಆದರೆ ಕೇಂದ್ರೀಕೃತ ಶಕ್ತಿ, ಆ ಪಾಯಿಂಟ್ ಆಫ್ ಕಾನ್ಷಿಯಸ್ನೆಸ್ ಏನಿರ್ತದೆ, ಕಾನ್ಸಂಟ್ರೇಟ್ ಆಗಿರೋದು ಎಲ್ಲಿ, ಏಕೀಕೃತ ಆಗಿರೋದು ಎಲ್ಲಿ ಅಂತ ಹೇಳಿದರೆ ಈ ಭಾಗದಲ್ಲಿ, ಇದ್ರ ಭಾಗದಲ್ಲಿ ಸುತ್ತ ಇದನ್ನು ವಿಸ್ತರಿಸ್ತಾ ಹೋಗಬೇಕು. ಧ್ಯಾನಾದಿ ಅಥವಾ ಏನು ವಿಚಾರಗಳನ್ನ, ಆತ್ಮವಿಚಾರ ಇತ್ಯಾದಿ ಇವುಗಳನ್ನು ಬಳಸ್ತಾ ನಾವು ಸಾಧನೆ ಮಾಡ್ತಾ ಇದನ್ನು ವಿಸ್ತರಿಸ್ತಾ ಹೋದರೆ ಇವೆಲ್ಲ ಬಯಲಿಗೆ ಬರ್ತವೆ, ಮೈಂಡ್ ಕಂಟ್ರೋಲಿಗೆ ಬರುತ್ತೆ. ಈ ಎಲ್ಲ ಭಾಗಗಳನ್ನು ನಾವು ನೋಡ್ಬೋದು, ನಾವು ಏನಾಗಿದ್ವಿ ಅಂತ ರಹಸ್ಯಗಳನ್ನು ತಿಳ್ಕೊಳ್ಬೋದು. ನಂತರ ತಿಳ್ಕೊಂಡಾಗ ಅದೊಂದೇ ಅಲ್ಲ, ಇಲ್ಲಿರ್ತಕ್ಕಂಥ ಆಲೋಚನೆಗಳೇನಾಗ್ತವೆ, ಇಟ್ ಬಿಕಮ್ಸ್ ಸ್ಪೆಕ್ ಅಂತ ಹೇಳಿದರೆ, ಸಣ್ಣ ಒಂದು ಚೂರಾಗಿ ಹೋಗುತ್ತೆ ಅಂತ ಹೇಳಿದರೆ, ಇಲ್ಲಿರ್ತಕ್ಕಂಥ ಆಲೋಚನೆಗಳೇನು ತುಂಬಿಕೊಂಡಿರ್ತವೆ ವಿತ್ ಎನರ್ಜಿ ಶಕ್ತಿ ಜೊತೆಗೆ ಅವೆಲ್ಲ ಹೊರಗೆ ಹೋಗ್ತವೆ. ಹೊರಗೆ ಹೋದಂಗೆಲ್ಲ ಏನಾಗುತ್ತೆ, ಈ ಭಾಗ ಖಾಲಿ ಆಗ್ತಾ ಬರುತ್ತೆ. ಇದನ್ನು ನೋಡಿದಾಗ ಈ ಭಾಗನೂ ಖಾಲಿ ಆಗ್ತಾ ಬರುತ್ತೆ. ನಾವು ಹಿಂದಿನ ಜನ್ಮದಾಗ ಏನಾಗಿದ್ವಿ ಎತ್ತ ಅಂತ ನೋಡಿ ಸುಮ್ಮನೆ ಬಿಟ್ಬಿಡ್ಬೇಕು, ಅದನ್ನ ಇಟ್ಕೋಬಾರ್ದು. ತಿರ್ಗಾ ಇನ್ನೂ ಮುಂದುವರಿತೀವಿ ಜನ್ಮಗಳನ್ನ. ಆಮೇಲೆ ಎಲ್ಲ ನೋಡೋದು ಬಿಡೋದು. ಆ ಶಕ್ತಿ ಇರೋದು ಈ ಭಾಗಕ್ಕೆ ಮಾತ್ರ. ದಿಸ್ ಇಸ್ ನಥಿಂಗ್ ಬಟ್ ಜೀವಾತ್ಮನ್. ಇದೇ ಜೀವಾತ್ಮ. ಇಲ್ಲಿ ಹುಡುಕಿರೋ ಸಿಕ್ಕಲ್ಲ. ಈ ಭಾಗ ಏನಿದೆ ಮೆದುಳಿನ ಸುತ್ತ, ಅಲ್ಲಿರ್ತಕ್ಕಂಥದ್ದು ಇದು ಜೀವಾತ್ಮ. ಇಟ್ಸ್ ಓನ್ಲಿ ಅಟೆನ್ಷನ್, ಫೋಕಸ್ ಆಫ್ ಅಟೆನ್ಷನ್. ಅಂದ್ರೆ ಗಮನದ ಒಂದು ಕ್ಷೇತ್ರ ಏನಿದೆ, ಆ ಗಮನದ ಕ್ಷೇತ್ರವೇ, ಅಲ್ಲಿ ಅರಿವಿನ ಕ್ಷೇತ್ರವೇ ನಮ್ಮ ಜೀವಾತ್ಮ. ಇಡೀ ಜೀವಾತ್ಮನ ಅಂಶವೆಲ್ಲ ಇಲ್ಲಿದೆ, ಈ ಮೆದುಳಿನ ಸುತ್ತ ಇದೆ. ಏನಾದ್ರೂ ನಮಗೆ ಆಕ್ಸಿಡೆಂಟ್ನಲ್ಲಿ ಮೆದುಳಿಗೆ ಹೊಡೆತ ಬಿದ್ದು ಹೋದ ಅಂತಂದ್ರೆ ಮುಗೀತಲ್ಲಿ, ತಕ್ಷಣ ಯಾರೋಗುತ್ತಲ್ಲಿ ಜೀವ. ಯಾಕೆ, ಅಲ್ಲೇ ಇರುತ್ತಲ್ಲ, ರೆಡಿಯಾಗಿ ಹೊರಗೆ ಹೋಗ್ಬಿಡುತ್ತೆ. ಇಲ್ಲೆಲ್ಲನಾದ್ರೆ ಕೈಗೋ ಕಾಲಿಗೋ ಆದರೆ ಹೋಗೋದಿಲ್ಲ, ಸಣ್ಣ ಜೀವ ನರಳಾಡ್ಸೆ ಹೋಗೋದು. ಯಾಕಂದ್ರೆ ಇದು ಮೇಲಿರುತ್ತಲ್ಲ, ಇದು ಜೀವಾತ್ಮ. ಎಲ್ಲೆಲ್ಲ ಇರಲ್ಲ. ಆಮೇಲೆ ಜೀವಾತ್ಮ ಅಂತಂದ್ರೆ ದೇಹ, ಆಲೋಚನೆಗಳು ಇವೆಲ್ಲ ಅಲ್ವೇ ಇಲ್ಲ. ಅಲ್ಲಿ ಇರೋದು ಆ ಫೀಲ್ಡ್ ಆಫ್ ಅಟೆನ್ಷನ್ ಏನಿದೆ, ಅದು ಅಲ್ಲಿ ಜೀವಾತ್ಮ ಇರೋದು. ಆ ಜೀವಾತ್ಮನನ್ನ ವಿಸ್ತರಿಸ್ತಾ ಹೋದಂಗೆಲ್ಲ ಏನಾಗುತ್ತೆ, ಹಿಂಗೆ ವಿಸ್ತರಿಸ್ತಾ ಹೋದಂಗೆಲ್ಲ ಇದೆಲ್ಲ ಆಗುತ್ತೆ. ಇದೆಲ್ಲ ಆದ್ಮೇಲೆ ತಿರ್ಗ ಜೀವಾತ್ಮ ವಿಸ್ತರಿಸ್ಬಿಟ್ರೆ ಏನಾಗುತ್ತೆ, ಇಲ್ಲಿರ್ತಾನಲ್ಲ ಆತ್ಮ, ನಿಜ ಆತ್ಮ, ಅವನನ್ನು ಕವರ್ ಮಾಡ್ಬಿಡುತ್ತೆ. ಅವನನ್ನು ಕವರ್ ಮಾಡಿದಾಗ ಅವನ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ಇದೇನಾಗುತ್ತೆ, ಈ ಅರಿವಿನ ಕ್ಷೇತ್ರ ಏನಾಗುತ್ತೆ, ಇದಾಗಿ ಅವನಲ್ಲಿ ಲೀನವಾಗಿಬಿಡುತ್ತೆ, ಯೋಗವಾಗುತ್ತೆ. ಈ ಜೀವಾತ್ಮ, ಈ ಅರಿವಿನ ಕ್ಷೇತ್ರ ಈ ನಿಜವಾದ ಆತ್ಮನಲ್ಲಿ ಸೇರ್ಕೊಂಡಾಗ ಯೋಗ ಸಂಭವಿಸುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಯಾಕಾಗೋದಿಲ್ಲ? ಇನ್ನು ಮುಂದಿನ 2 ಕ್ಲಾಸ್ ಏನಿರ್ತವೆ, 2 ತಿಂಗಳು ಕಂಪ್ಲೀಟಾಗಿ ದಯವಿಟ್ಟು ಫಾಲೋ ಮಾಡಿ. ಇಡೀ ನಿಮ್ಮ ರಹಸ್ಯವೇನು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಅಲ್ಲ, ನಮ್ಮ ಕೈಲಾದಷ್ಟು ಮಾಡೋಣ ಅಷ್ಟೇ. ಆದರೆ ಖಂಡಿತ ತಪ್ಪಿಸ್ಕೋಬೇಡಿ. ನೆಕ್ಸ್ಟ್ 2 ಕ್ಲಾಸಸ್ ಇದಕ್ಕೆ ಸಂಬಂಧಿಸಿರೋವೇ ಕಂಟಿನ್ಯೂಷನ್ ಇರ್ತದೆ. ಇನ್ನೂ ಕ್ಲಾರಿಟಿ ಬರ್ತಾ ಇದೆ. ಈ ರೀತಿ ಆಗುತ್ತೆ, ಆತ್ಮ ಸಾಕ್ಷಾತ್ಕಾರವಾಗುತ್ತೆ. ಯಾವಾಗ ಇವೆಲ್ಲ ಖಾಲಿ ಆದಾಗ, ಈ ಮನಸ್ಸಿನ ಆಲೋಚನೆಗಳೇನಿರ್ತವೆ, ಸಂಕಲ್ಪಗಳು ಇವೆಲ್ಲ ಖಾಲಿ ಆದಾಗ, ಅಂದ್ರೆ ಮನಸ್ಸು
ಏನಿರ್ತದೆ, ಮನೋವೃಕ್ಷ ಖಾಲಿ ಆದಾಗ ಆವಾಗ ಏನಾಗುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಖಾಲಿ ಮಾಡ್ಕೋಬೇಕಾದ್ರೆ ಅದನ್ನು ವಿಸ್ತರಿಸಬೇಕು, ಆ ಕ್ಷೇತ್ರವನ್ನು ವಿಸ್ತರಿಸ್ತಾ ಹೋಗಬೇಕಾದ್ರೆ ಏನು ಮಾಡಬೇಕು, ಇದು ವಿಸ್ತರಿಸಬೇಕಾದ್ರೆ ಇದನ್ನ ಅಹಂಕಾರವನ್ನು ಛೇದಿಸಬೇಕು. ಮೂಲ ಅದು. ಅಹಂಕಾರವನ್ನು ಛೇದಿಸಿದ್ರೆ ಏನಾಗುತ್ತೆ, ಅಹಂಕಾರವನ್ನು ಇಲ್ದಂಗೆ ಮಾಡ್ಕೊಂಡ್ಬಿಟ್ರೆ, ಇಲ್ದಂಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಭಗವದ್ಗೀತೆಯಲ್ಲಿ ಏನು ಹೇಳಿದೆ, ವೈರಾಗ್ಯವೆಂಬ ಶಸ್ತ್ರದಿಂದ ಈ ಒಂದು ವೃಕ್ಷದ ಬುಡವನ್ನ ಕತ್ತರಿಸಿ ಹಾಕು. ವೈರಾಗ್ಯವೆಂಬ ಎಂಥದ್ದು, ವೈರಾಗ್ಯವೆಂಬ ಒಂದು ಶಸ್ತ್ರದಿಂದ ಈ ಅಹಂಕಾರವೆಂಬ ಮರದ ಬುಡವನ್ನ ಕತ್ತರಿಸಿ ಹಾಕು. ಬುಡವನ್ನೇ ಕತ್ತರಿಸಿ ಹಾಕಿದ್ರೆ ಮರ ಇನ್ನೆಲ್ಲಿ ಉಳಿತದೆ? ಆ ಮನಸ್ಸಿನ ಮರ ಕ್ಲೀನಾಗಿ ಹೊರಗಡೆ ಹೋಗ್ಬಿಟ್ಟು ಎಲ್ಲ ಖಾಲಿ ಜಾಗ ಆಗ್ಬಿಡುತ್ತೆ. ಖಾಲಿ ಜಾಗ ಆದಾಗ ನಾವು ನಿಜವಾದ ಆತ್ಮನೇ ಆಗಿರ್ತೀವಿ. ನಾವು ಇಲ್ಲೆಲ್ಲ ಈಗ ಆತ್ಮನ ಕಡೆ ಬಿಟ್ಬಿಟ್ಟು ಇಲ್ಲೆಲ್ಲ ಇರ್ತಾವಲ್ಲ, ಇಲ್ಲೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದಾವಲ್ಲ, ಅನೇಕ ಜನ್ಮಗಳನ್ನು ಶೇಖರಿಸ್ಬಿಟ್ಟಿದಾವಲ್ಲ, ಗಮನವೆಲ್ಲ ಈ ಕಡೆನೇ ಇರುತ್ತೆ. ಇಲ್ಲೇ ರಾವು ಬಿಟ್ಟಿದೆ, ಆ ಕಡೆ ಹೋಗಕ್ಕೆ ಆಸ್ಪದ ಕೊಡೋದಿಲ್ಲ. ಇವೆಲ್ಲ ಯಾವುದು, ಈ ಅರೆ ವ್ಯಕ್ತ ಮನಸ್ಸು ಮತ್ತು ಈ ಸುಪ್ತ ಮನಸ್ಸು, ಈ ಮನಸ್ಸುಗಳೆಲ್ಲ ಈ ಕಡೆನೇ ಅಟೆನ್ಷನ್ ಡ್ರಾ ಮಾಡಿಬಿಟ್ಟಿದೆ. ಇವೆಲ್ಲ ಖಾಲಿ ಮಾಡಿಬಿಟ್ರೆ ಅಲ್ಲಿ ಆತ್ಮದೊಂದಿಗೆ ನಾವು ಇರ್ಬೋದು. ಆಗಬೇಕಾದ್ರೆ, ಈ ವೃಕ್ಷ ನಾಶವಾಗಬೇಕಾದ್ರೆ ವೈರಾಗ್ಯವೆಂಬ ಶಸ್ತ್ರದಿಂದ ಈ ಮರವನ್ನು ನಾಶ ಮಾಡು. ಇಲ್ಲಿ ಭಗವದ್ಗೀತೆಯಲ್ಲಿ ಆ ಸೊಲ್ಯೂಷನ್ ಕೊಟ್ಟಿದೆ. ಆಮೇಲೆ ಇದರಲ್ಲಿ ಯಾವುದು ಯೋಗ ವಾಸಿಷ್ಠದಲ್ಲಿ ಏನು ಕೊಟ್ಟಿದೆ ಅಂತ ಹೇಳಿದರೆ, ಈ ಒಂದು ಮನೋವೃಕ್ಷವನ್ನು ನಾಶ ಮಾಡಬೇಕಾದ್ರೆ, ಅದರ ಬುಡವನ್ನು ನಾಶ ಮಾಡಬೇಕಾದ್ರೆ ಈ ಆತ್ಮವಿಚಾರ, ಹೂವಾಮೈ, ನಾನು ಯಾರು ಅಂತಕ್ಕಂತಹ ಆತ್ಮವಿಚಾರ ಏನಿದೆ, ಆತ್ಮವಿಚಾರವೆಂಬ ಶಸ್ತ್ರದಿಂದ ಈ ಮರದ ಒಂದು ಬುಡವನ್ನು ಅಥವಾ ಮೂಲವನ್ನು ಕತ್ತರಿಸಿ ಹಾಕು. ಅಲ್ಲಿ ಹೇಳಿದೆ ಎರಡೂ ಸರಿನೇ. ಮೊದಲು ವೈರಾಗ್ಯ ಬರಬೇಕು. ವೈರಾಗ್ಯ ಇಲ್ಲದಿದ್ರೆ ಆತ್ಮ ವಿಚಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ವೈರಾಗ್ಯ ಬಂದರೆ ತಾನೇ ವಿವೇಕ ಬರೋದು. ವಿವೇಕ ಇದ್ರೆ ವೈರಾಗ್ಯ ಬರುತ್ತೆ, ವಿವೇಕ ಇದ್ರೆ ವೈರಾಗ್ಯ ಇದ್ರೆ ಆತ್ಮ ವಿಚಾರವನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆತ್ಮನ ಕುರಿತು ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು, ಅಲೋಪ ದೋಷಗಳನ್ನು ಕುರಿತು ಅವನ್ನ ಹೇಗೆ ನಾಶ ಮಾಡಬೇಕು ಅಂತಕ್ಕಂತಹ ಒಂದು ಜ್ಞಾನ ಬರೋದು ಆವಾಗಲೇ ತಾನೆ. ಆತ್ಮ ವಿಚಾರ ಅಂತಕ್ಕಂಥ ಶಸ್ತ್ರದಿಂದ ಈ ಮರದ ಒಂದು ಮೂಲವನ್ನು ಕಡಿದು ಹಾಕು, ಅಥವಾ ವೈರಾಗ್ಯವೆಂಬ ಜ್ಞಾನದಿಂದ ಈ ಮರದ ಮೂಲವನ್ನು ಕಡಿದು ಹಾಕು. ಎರಡೂ ಒಂದೇ. ಒಟ್ಟಿನಾಗ ಯಾವುದೋ ಒಂದು ಮಾಡಿಬಿಟ್ಟು ಇದನ್ನೆಲ್ಲ ಕಡ್ದಾಕಕ್ಕೆ ಸಾಧ್ಯವಾಗುತ್ತಲ್ಲ. ಇಡೀ ಮನೋವೃಕ್ಷ ಹಾಳಾಗಬೇಕು. ಅಷ್ಟಾದರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಥ್ಯಾಂಕ್ ಯು.